ಭಕ್ತಿ ಪುರಸ್ಸರಂ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ತತ್ಸ್ವರೂಪರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮೌನ ಮಹಾಯೋಗಿ ಜಗದ್ಗುರು ಸ್ಥಿತಪ್ರಜ್ಞ ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಶತವರ್ಷಗಳ ಪರ್ಯಂತರವಾಗಿ ಬದುಕಿ ಈ ಸಿದ್ಧಾರೂಢ ಮಠದಲ್ಲಿ ಸತತವಾಗಿ ನಿಜಗುಣರ ಶಾಸ್ತ್ರವನ್ನು ನಡೆಸಿಕೊಂಡು ಬಂದಿರುವಂತಹ ಜಗದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಹದಿನೇಳನೇ ವರ್ಷದ ಭಗವತ್ ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಇವತ್ತು ನಾವು ಎಲ್ಲರೂ ಯಾರಾದರೂ ಸಾಧಕರು ಸನ್ಯಾಸಿಗಳು ನಿಜಗುಣರ ಶಾಸ್ತ್ರವನ್ನು ಯಾರಾದರೂ ಹೇಳಬೇಕಾಗಿತ್ತು ಅಂದರೆ ಪೂಜ್ಯರಾದ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳ ಕೃಪೆಯಿಂದಲೇ ನಾವೆಲ್ಲ ಹೇಳ್ತಾ ಇದ್ದೇವೆ. ಷಟ್ಶಾಸ್ತ್ರಗಳಿಗೆ ಅವರು ಟೀಕಾ ತಾತ್ಪರ್ಯವನ್ನು ಬರೆಯದೇ ಹೋಗಿದ್ದರೆ ಆ ಕಠಿಣವಾಗಿರ್ತಕ್ಕಂಥ ನಿಜಗುಣರ ಶಾಸ್ತ್ರವನ್ನು ಸಾಮಾನ್ಯರಿಗೆ ತಿಳಿಯಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದರಿಂದ ಅವರ ಋಣದೊಳಗೆ ನಾವೆಲ್ಲ ಬದುಕಿದ್ದೇವೆ. ಯಾರು ನಿಜಗುಣರ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ನಾವೆಲ್ಲ ಆ ಶಿವಪುತ್ರೇಶ್ವರನ ಋಣದೊಳಗೆ ಬದುಕಿದ್ದೇವೆ. ಅವರ ಋಣಭಾರವನ್ನು ಕಡಿಮೆ ಮಾಡಬೇಕು ಅಂಥೇಳಿ ಈ ಚರಿತ್ರೆ ಮೂಡಿ ಬಂದದ. ಈ ಚರಿತ್ರೆಯನ್ನು ಬರೆಯಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ನಿಜಗುಣ ಸ್ವಾಮಿಗಳು ಹರಳಕಟ್ಟಿ ನಿಜಗುಣ ಸ್ವಾಮಿಗಳು ಶಿವಪುತ್ರಪ್ಪನವ್ರ ಚರಿತ್ರೆಯನ್ನು ಬರೀಬೇಕು ನೀವು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಅವ್ರ ಹತ್ತಿರ ಎಷ್ಟೋ ದಿವಸ ಸೇವಾ ಮಾಡಿಕೊಂಡಿದ್ರು ನಿಜಗುಣ ಸ್ವಾಮಿಗಳು. ಬಹಳ ಚರಿತ್ರೆ ಅವ್ರದ್ದು ಬಹಳ ವಿಚಿತ್ರವಾದ ಚರಿತ್ರೆ, ಭಾಳ ಶಿಸ್ತವಾದವಾಗಿರ್ತಕ್ಕಂಥ ಬದುಕು. ಅಂತಹ ಮೌಲ್ಯಯುತವಾದ ಬದುಕನ್ನು ಯಾರು ಬದುಕ್ಯಾರ ಅವರ ಚರಿತ್ರೆಗಳನ್ನು ನಾವು ಬರಿತಾ ಇದ್ದೇವೆ, ಓದ್ತಾ ಇದ್ದೇವೆ. ಮೌಲ್ಯಯುತವಾದ ಬದುಕು ಹೆಂಗಿರಬೇಕು? ಮೌಲ್ಯಯುತವಾದ ಬದುಕನ್ನು ಬದುಕಿರಬೇಕು. ಮೌಲ್ಯ ಅಂದರೆ ಏನು? ಬೆಲೆ. ಮೌಲ್ಯ ಅಂದರೆ ಏನು? ಬೆಲೆ. ಒಂದು ಪೆನ್ನಿನ ಬೆಲೆ 10 ರೂಪಾಯಿ, ಬಂಗಾರದ ಬೆಲೆ 1,00,000 ರೂಪಾಯಿ,
ಒಂದು ಭವ್ಯವಾದ ಕಟ್ಟಡದ ಬೆಲೆ ಕೋಟಿ ರೂಪಾಯಿ, ಆಕಳ ಬೆಲೆ 10,000. ಆದರೆ ಮನುಷ್ಯನ ಬೆಲೆ ಎಷ್ಟು? ದುಡ್ಡಿನಿಂದ ಮನುಷ್ಯನ ಬೆಲೆಯನ್ನು ತಿಳಿಲಿಕ್ಕೆ ಬರುವುದಿಲ್ಲ. ಮನುಷ್ಯನ ಬೆಲೆಯನ್ನು ದುಡ್ಡಿನಿಂದ ಕಟ್ಲಾಕ್ಕೆ ಬರುವುದಿಲ್ಲ. ಹಂಗಾಗಿತ್ತಂದ್ರೆ ಶ್ರೀಮಂತರ ಚರಿತ್ರೆಯನ್ನು ಹಚ್ತಿದ್ವು. ಯಾವ್ದು ಪುರಾಣ? ನಮ್ಮೂರು ಸಾವುಕಾರ ಪುರಾಣ ಹಚ್ಚಿದ್ವಿ ಯಾರೇ ಅಂದಾರೇನು? ನಮ್ಮೂರು ಗೌಡ್ರ ಪುರಾಣ ಹಚ್ಚಿದೇವು ಅಂತ ಯಾರೇ ಅಂದಾರೇನು? ಇಲ್ಲ. ಮೌಲ್ಯಯುತವಾದ ಬದುಕು, ಅಂತಹ ಬದುಕಿಗೆ ಮೌಲ್ಯ ಬರಬೇಕಾಗಿತ್ತು ಅಂತಂದ್ರೆ ಜಗತ್ತಿಗೆ ಯಾರು ಉಪದೇಶ ಮಾಡಿದ್ದಾರೆ, ಯಾರು ಜಗತ್ತಿಗೆ ಉಪಕಾರ ಮಾಡಿದ್ದಾರೆ ಅವರಿಗೆ ಸತ್ಪುರುಷರು ಅಂತ ಕರೀತಾರೆ, ಮಹಾತ್ಮರು ಅಂತ ಕರೀತಾರೆ. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಂ ಪರಿತ್ಯಜ್ಯ. ಭರ್ತೃಹರಿ, ರಾಜಾ ಭರ್ತೃಹರಿ ನೀತಿ ಶತಕ, ಜ್ಞಾನ ಶತಕ, ವೈರಾಗ್ಯ ಶತಕಗಳನ್ನು ಬರೆದಾನ ಪುಣ್ಯಾತ್ಮ. ಅದರೊಳಗೆ ಸತ್ಪುರುಷರು ಅಂತ ಯಾರಿಗನ್ನಬೇಕು? ಸತ್ಪುರುಷರು ಅಂದರೆ ಯಾರಿಗನ್ನಬೇಕು? ಕ್ಯಾವಿ ಬಟ್ಟೆ ಹಾಕಿದವ್ರು ಎಲ್ಲ ಸತ್ಪುರುಷರು ಅಂತಾರೆ? ಇಲ್ಲ. ಏತೇ ಸತ್ಪುರುಷ, ಇವರೇ ಸತ್ಪುರುಷರು. ಯಾರು? ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಂ ಪರಿತ್ಯಜ್ಯ. ಸ್ವಾರ್ಥವನ್ನು ತ್ಯಾಗ ಮಾಡಿ ಪರರಿಗೋಸ್ಕರವಾಗಿ ಯಾರು ಬದುಕಿದ್ದಾರೆಯೋ ಅವರೇ ಸತ್ಪುರುಷರು. ಸ್ವಾರ್ಥ, ಮನುಷ್ಯನಲ್ಲಿ ಸ್ವಾರ್ಥ ಗುಣ ಭಾಳ ಕೆಟ್ಟದ್ದು. ಏನಾದರೂ ಒಂದಿಟ್ಟು ಉಪಕಾರ ಮಾಡತಕ್ಕಂಥ ಬುದ್ಧಿ ಬರೋದು ಬಹಳ ಕಡಿಮೆ. ಕೆಡುವ ಶರೀರದ ಸಫಲತೆ ಯಾವುದು ಗೊತ್ತಿಲ್ಲ. ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ನಿಮಗೆಲ್ಲ ಏನು ಕಿವಿ ಬಾಯಿ ಅದಾವ ಇಲ್ಲ ಅಂದಿಟ್ಟು ಹೆಣ್ಮಕ್ಳು ಹೇಳ್ತಾರು, ಇನ್ನು ಗಂಡಸರು ಅನ್ಬೇಕಾ? ಹೆಂಗೆ? ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಕೆಡ್ತದಿದು. ಒಮ್ಮೆ ಕೆಡಂಗಿಲ್ಲ, ದಿವಸ ದಿವಸ ಕೆಟ್ಕೋತ 50 ವರ್ಷ ಆಗ್ಯಾವ, 50 ಕೆಟ್ಟ ಹೋತದು. 60 ಆದರೂ ಕೆಟ್ಟ ಹೋತದು. ಕ್ಷಣಕ್ಕೆ ಕೆಟ್ಟದ ಅದ. ಆದರೆ ಅದರ ಸಫಲತೆ ಆಗಬೇಕಾಗಿತ್ತು ಅಂದ್ರೆ ಏನಾರ ಪರಹಿತ ಮಾಡಿ ಬದುಕಬೇಕಾಗತ್ತೆ. ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕನ ಬರೆದಾರ ಪುಣ್ಯಾತ್ಮರೇ. ಏನೇನು ರಾಮಕೃಷ್ಣ ಆಶ್ರಮದವರು ಭಾಳ ಸುಂದರವಾದ ಜಗದಾತ್ಮಾನಂದ ಮಹಾಸ್ವಾಮೀಜಿಯವರು ಬದುಕಲು ಕಲಿಯಿರಿ. ನೂರಾರು ಮಂದಿ ಮೌಲ್ಯಯುತವಾದ ಬದುಕನ್ನು ಬದುಕಿದವರ ಚರಿತ್ರೆಯನ್ನು ಬರೆದಾರ. ಬದುಕಲು ಕಲಿಯಿರಿ. ನೂರಾರು ಮಂದಿ. ಒಂದು ವರ್ಷದಾಗ 10 ಲಕ್ಷ ಪುಸ್ತಕ ಮಾರಾಟ ಆಗಿದ್ದಾವೆ. 10 ಲಕ್ಷ ಪುಸ್ತಕ. ಅಂಥ ಪುಸ್ತಕಗಳು ನಿಮಗೆ ಸಿಗೋದಿಲ್ಲ, ನೀವು ಸಿಕ್ಕರು ಓದಂಗಿಲ್ಲ. ಹೌದಲ್ರಿ? ಅಂತಹ ಬದುಕಲಿಕ್ಕೆ ಕಲಿಬೇಕು ಮನುಷ್ಯ. ಎರಡನ್ನು ಕಲಿಬೇಕಾಗೈತಿ. ಬದುಕಲಾಕು ಕಲಿಬೇಕಾಗೈತಿ, ಸಾಯಲಾಕು ಕಲಿಬೇಕಾಗೈತಿ. ಗೊತ್ತಾಯ್ತು? ಬದುಕಲಾಕು ಕಲಿಬೇಕು, ಸಾಯಲಾಕು ಕಲಿಬೇಕಾಗೈತಿ. ಓದೋದನ್ನು ಕಲೀಲೇಬೇಕು. ಬಿಡ್ರಿ ನೀವು MA ಇರಲಿ, PhD ಇರಲಿ, ಏನು ಸುಡುಗಾಡಿರಲಿ, ಬದುಕಲಾಕ ಬರಲಿಲ್ಲ ಅಂದ್ರೆ, ಸಾಯಲಾಕ ಬರಲಿಲ್ಲ ಅಂದ್ರೆ ಅವೆಲ್ಲ ಒಲೆಗೆ ಹಾಕೋದು. ಯಾವನು ನಿಮ್ಮ ಅದಾವಲ್ಲ.
ಅವರು ಮಹಾತ್ಮರಾಗಿ ಹೋಗಿದ್ದಾರೆ. ಬ್ರಹ್ಮಚೈತನ್ಯ ಮಹಾರಾಜರು. ಬ್ರಹ್ಮಚೈತನ್ಯ ಮಹಾರಾಜರ ಹತ್ರ ಒಬ್ಬ ಮನುಷ್ಯ ಬಂದ. ಅಪ್ಪಗಳ, ನಾನು ಒಂದು ಶಿಕ್ಷಣ ಸಂಸ್ಥೆ ತೆಗೆದೇನಿ ರೀ, ನಿಮ್ಮ ಕೃಪೆಯಿಂದ ಚೆನ್ನಾಗಿ ನಡೆದದ ಅಂದ. ಅವರೇನಂದರು, ಹೌದು ನಾನು ಒಂದು ಶಿಕ್ಷಣ ಸಂಸ್ಥೆ ತೆಗೆದೇನಪ್ಪ ಅಂದರು ಅವರು. ಆ ಮನುಷ್ಯ ನೋಡಿದ, ಒಂದು ರೂಮುಗಳಿಲ್ಲ, ಶಿಕ್ಷಕರಿಲ್ಲ, ವಿದ್ಯಾರ್ಥಿಗಳಿಲ್ಲ, ಏನು ಕಲಿಸ್ತಾರೆ ಇವರು, ಎಲ್ಲದ ಇವರು ಶಿಕ್ಷಣ ಸಂಸ್ಥೆ? ಅವಂದ, ನಿಮ್ಮ ಶಿಕ್ಷಣ ಸಂಸ್ಥೆದಾಗ ಏನು ಕಲಿಸ್ತೀರಿ ಅಂತ ಕೇಳ್ದವ. ನಮ್ಮ ಶಿಕ್ಷಣ ಸಂಸ್ಥೆದಾಗ ಸಾಯುವುದನ್ನು ಕಲಿಸ್ತೀನಿ ಅಂದ್ರೆ ಅವರು. ಭಾಳ ಅರ್ಥ ಆಗೋದು ಭಾಳ ಕಠಿಣ ಅದ ಇದು ಸಲ. ಅಂದವ, ಸಾಯೋದನ್ನು ಕಲಿದಾಕ್ಬೇಕ್ರಿ, ಆಯುಷ್ಯ ಮುಕ್ಳು ಸಾಯತಾರಲ್ಲ, ಹೌದಲ್ರಿ? ಮತ್ತು ನಿಮಗೂ ಅಟ್ಟ ಉತ್ತರ ಇರ್ಬೇಕು, ಬಹುಶಃ ನಿಮಗೂ ಉತ್ತರ ಅಟ್ಟ ಇರ್ಬೇಕು. ಆದ್ರೆ ಅವ್ರು ಏನಂತಾರೆ ಗೊತ್ತೇನು? ಸಾಯ್ತಾರೋ, ಆಯುಷ್ ಮುಗಿದು ಸಾಯ್ತಾರೆ, ಸುಳ್ಳಾರ್ದ ಅಲ್ಲ. ಪರಂತು ನಾ ಏನು ಕಲಿಸಂದ್ರೆ ಇನ್ನೊಮ್ಮೆ ಹುಟ್ಟಿ ಬರಲಾರ್ದಂಗೆ ಸಾಯೋದನ್ನು ಕಲಿಸ್ತೇನೋ ಅಂದ್ರಂತ ಅವರು. ಇನ್ನೊಮ್ಮೆ ಹುಟ್ಟಿ ಬರಲಾರ್ದಂಗೆ ಸಾಯೋದು ಕಲಿಬೇಕಾಗೈತೆ ಇಲ್ಲ? ಅದು ಇನ್ನೊಮ್ಮೆ ಹುಟ್ಟಿ ಬರಲಾರ್ದಂಗೆ. ತಾಯಿ ಗರ್ಭಗಳು ತಾನಿರ್ದವೆ ಹೇಳುವಲ್ಲ ಪೇಶುತಿ ಹಪ್ಪೇನು ಆಣಿ ಮಾಡಿದ್ದೀವಿ. ಆಯುಷ್ಯ ವಿಹಿದ್ರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವಿನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದನು. ಆಣಿ ಮಾಡಿದ್ದು ದೇವರಿಗೆ ಮೋಸ ಮಾಡಿದ ಮಂದಿದೆ ಅಲ್ಲ ಅಲ್ಲ. ಹೊಟ್ಟೆಗಿದ್ದಾಗ ಆಣಿ ಮಾಡಿದ, ಯಪ್ಪ ಇದರಲ್ಲಿ ಹೊರಗೆ ಹಾಕೋ ಯಪ್ಪ, ಈ ನರಕದಾಗ ನಾ ಎಷ್ಟೋ ತಗೊಂಡ್ರಲ್ಲಿ. ಶೌಚಾಲಯದಾಗ ಎಷ್ಟೋ ತಗೊಂಡಿರ್ತೀರಿ? ಒಂದು 4 ತಾಸು. ಯಪ್ಪ ಯಾವಾಗ ಮುಗಿದು ಹೊರಗೆ ಬಂದಿನೋ ಅಂತೀರಲ್ಲ. ಆ ಶೌಚಾಲಯದೊಳಗೆ 9 ತಿಂಗಳು ಈ ಗಬರು ಇದ್ದು ಬಂದ ನೀವ. ಅರ್ಥ ಆಯ್ತು? ಅದಕ್ಕಂತಾರ ಅವರು, ಯಪ್ಪ ಹೊರಗೆ ಹಾಕು. ಹೊರಗೆ ಹೋಗಿ ಏನು ಮಾಡ್ತೀಪ್ಪ? ಆಯುಷ್ಯ ವಿಹದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗನ ಹೊಲಿಸ್ತೀನಿ, ಮಾಯನ್ನು ಮೀರ್ತೀನಿ, ಇನ್ನೊಮ್ಮೆ ಹುಟ್ಟಿ ಬರ್ದಂಗೆ ಮಾಡ್ತೀನಿ. ಆಯ್ತು. ಆ ಪರಮಾತ್ಮ ಆಶೀರ್ವಾದ ಮಾಡಿದ, ಪ್ರಸೂತಿ ವಾಯುವಿಂದ ಭೂಮಿಗೆ ಬಂದ. ಗರ್ಭೋಪನಿಷತ್ತಿನ ವಿಚಾರವನ್ನು ನಿಜಗುಂಡ್ರೆ ಬರ್ದಾರ್ರೀ. ನಿಜಗುಂಡ ಶಾಸ್ತ್ರ ಸುಮ್ಮನೆ ಇಲ್ಲದು, ಉಪನಿಷತ್ತಿನ ಸಾರ. ಗರ್ಭೋಪನಿಷತ್ತಿನೊಳಗೆ ಹಿಂಗೆ ಬರ್ದಾರ, ಅದನ್ನೇ ಕನ್ನಡಿಸಿದ್ದಾರೆ ಪುಣ್ಯಾತ್ಮ. ಇನ್ನು ದೇವರಿಗೆ ಮೋಸ ಮಾಡಿದ ಮನುಷ್ಯರಿಗೆ ಮೋಸ ಮಾಡೋದು ಏನು ದೊಡ್ಡದಾವ ಅಲ್ರಿ? ವಚನ ಕೊಟ್ಟ ಬಂದ, ಶುರುವಾತಪ್ಪ. ಹ್ಯಾಂಡ್ರು ಮಕ್ಕಳು ನಂದು ನಾನು ನಂದು ನಾನು ನಾನು ನಂದು ನಾನು ನಂದು. ಇದು ಮೌಲ್ಯಯುತವಾದ ಬದುಕು ಅಲ್ಲ. ಅಂತಹ ಮೌಲ್ಯಯುತವಾದ ಬದುಕನ್ನು ಬದುಕಿರ್ತಕ್ಕಂಥ ಮಹಾತ್ಮ ನಮ್ಮ ಸಿದ್ಧಾರೂಢರು 2 ರತ್ನಗಳನ್ನು ಕೊಟ್ಟಾರೆ ಜಗತ್ತಿಗೆ. 2 ರತ್ನಗಳನ್ನು. ಸಿದ್ಧಾಡಪ್ಪ 2 ರತ್ನಗಳು, ಅಮೂಲ್ಯವಾದ 2 ರತ್ನಗಳು. ಒಂದನೇದ್ದು ಸ್ಥಿತಪ್ರಜ್ಞ ಮೌನಯೋಗಿ ಗುರುನಾಥಾರೂಢ. 2ನೇದ್ದು ಆರುಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು. ಅಲ್ಲ, ಹ್ಯಾಂಗೆ ಬದುಕಬೇಕು ಅನ್ನೋದನ್ನು ಶಿವಪುತ್ರ ಸ್ವಾಮಿಗಳು ಬರೆದರು. ಹ್ಯಾಂಗೆ ಬದುಕಬೇಕು ಅನ್ನೋದನ್ನು ಗುರುನಾಥಾರೂಢ ತೋರಿಸಿಕೊಟ್ಟ. ಅರ್ಥ ಆತ? ಮೌಲ್ಯಯುತವಾದ ಬದುಕನ್ನು ಬದುಕಿರ್ತಕ್ಕಂಥ ಕನ್ನಡದ ಸಾಧಕರಿಗೆ ಮಹದುಪಕಾರವನ್ನು ಮಾಡಿರ್ತಕ್ಕಂಥ ಮಹಾತ್ಮ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಈ ಮಠದಲ್ಲಿ 100 ವರ್ಷ ಪರ್ಯಂತರವಾಗಿ ಹೇಳಿ ಹೋಗಿದ್ದಾರೆ. ಅವ್ರ ಕೈಯಾಗಿ ಕೇಳೋರು ಎಲ್ಲ ಧನ್ಯರು. ಆವಿನ ಕಾಲದಾಗ ಟೀಕಾ ತಾತ್ಪರ್ಯ ಇದ್ದಿದ್ದಿಲ್ಲ. ಮೂಲ ಗ್ರಂಥದೊಳಗೇ ಅಭ್ಯಾಸ ನಡೀತಿತ್ತು. ಅದಕ್ಕೋಸ್ಕರವಾಗಿ ಸಿದ್ಧಾರೂಢ ಪ್ರೇರಣೆ ಮಾಡಿದಾಗ
ಶಿವಪುತ್ರ ಸ್ವಾಮಿಗಳು ಟೀಕಾ ತಾತ್ಪರ್ಯ ಬರೆದರ ಅಂಥವ್ರದ ಏನು ಮಾಡ್ತಾವೆ ಇವತ್ತು ಅಂತ ಕೇಳಿದ್ರೆ ಶಿವಪುತ್ರೇಶ ವಿಜಯ ಆರೂಢ ಜ್ಯೋತಿ ಶಿವಪುತ್ರೇಶ ವಿಜಯ ಅದನ್ನು ಆ ಭಾಮನಿ ಷಟ್ಪದಿಯೊಳಗೆ ಇದು 30 ಅಧ್ಯಾಯಗಳಿಂದ ಯುಕ್ತವಾಗಿರ್ತಕ್ಕಂಥ ಗ್ರಂಥ. ಎಷ್ಟು ಅಧ್ಯಾಯ ರೀ? 30 ಅಧ್ಯಾಯಗಳು. ಇದರೊಳಗೆ ಷಟ್ಪದಿಗಳು ಎಷ್ಟದಾವೆ ಅಂತ ಕೇಳಿದರೆ 1400 ಚಿಲ್ಲರ 30 ಎಲ್ಲ ಕೂಡಿಸಿ ಒಂದೊಂದ್ರಾಗ 50, 60, 30, 40 ಪದ್ಯಗಳು ಬಂದಾವೆ. ಆ ಪದ್ಯಗಳು ಭಾಮನಿ ಷಟ್ಪದಿ ಒಳಗದಾವೆ. ಅದನ್ನು ಈಗ ಮೊದಲು ಸ್ವಲ್ಪ ಓದಿ ಹೇಳ್ತಾರೆ, ಆಮೇಲೆ ವಿಚಾರವನ್ನು ಮುಂದುವರಿಸೋಣ. ಸಾರಶ್ರುತಿಯರ್ಥವನ್ನು ಕೇಳುತ್ತ ಪಾರಭವ ದುಃಖವನ್ನು ಬಿಡಿಸಿದ ಧೀರ ಶಿವಪುತ್ರೇಶ ವಿಜಯವ ಪೇಳ್ವೆ ಮುರದಿಂದ ವಂದಿಸುವೆ ಸದ್ಗುರುವಿನಡಿಗಳಿಗೊಂದಿಸುವೆ ನೀಶ್ವರನ ಚರಣಕ್ಕೊಂದಿಸುವೆ ಗಿರಿಸುದೆಗೆ ಬಿಡದಲೆ ಸರ್ವಮಂಗಳಕ್ಕೆ ಅಂದು ಇಂದೆನ್ನದಲೆ ಋಷಿ ಮುನಿ ವೃಂದ ಮೊದಲಹ ಬ್ರಹ್ಮವಿದ್ಯೆಂದು ನೀಡಿದ ಗುರು ಪರಂಪರೆ ವಂದಿಸುವೆ ಮುದಲಿ ದೇಶ ದೇಶದೊಳು ಪಂಡಿತರು ವೇದಕ್ಕೆ ಭಾಷೆ ಬರೆಯಲು ತೊಡಗಿ ಜನರಿಗೆ ಕ್ಲೇಶ ಕೊಡುತ್ತಿರೆ ತಡೆಯಲಾಗದೆ ಕೇಶವನು ತಾನೇ ರಾಸನಾಮಲಿ ಬಂದು ಸೂತ್ರವ ಸೋಸಿ ಬರೆಯುತ್ತ ವೇದದರ್ಥವನೇಸುಗೊಳಿಸಿದ ವೇದ ವ್ಯಾಸಗೆ ಮೊದಲು ನಮಿಸುವೆನು ಸೂತ್ರಗಳಿಗರ್ಥವನ್ನು ಬರೆಯುವ ಪಾತ್ರತೆಯ ಕೊರತೆಯನ್ನು ಕಂಡು ತ್ರಿನೇತ್ರ ಶಿವ ತಾನಿಡಿದು ಶಂಕರ ನೆನೆಸಿಧರೆಯೊಳಗೆ ಸೂತ್ರದೊಳಗಡಗಿದ್ದ ಭೇದದ ಪಾತ್ರವನ್ನು ಗುರುತಿಸಲು ತಾನೆ ಸೂತ್ರ ಭಾಷ್ಯವ ಬರೆದ ಶಂಕರ ಒಮ್ಮೆ ನಮಿಸುವೆನು ದೇವ ಭಾಷೆಯ ನರಿಯಲಾಗದ ಭಾವುಕರುತಾ ಕಂಡು ಶ್ರೀ ಮಹಾದೇವನೇ ನಿಜ ಗುಣರ ನಾಮವ ಕೊಟ್ಟು ಜಗದೊಳಗೆ ತೀವಿ ವೇದರ್ಥಗಳ ತಾನೇ ಭಾವಿಸುತ್ತ ಕನ್ನಡದಿ ತತ್ವದ ಠಾವು ತೋರಿದ ಧೀರ ನಿಜ ಗುಣರಿಂಗೆ ನಮಿಸುವೆನು ಸಚ್ಚಿದಾನಂದೈಕ್ಯ ರಸತಾ ಮೆಚ್ಚಿ ಮೂರ್ತಿಯ ಕೊಂಡು ಲೋಕರಿ ತುಚ್ಛವಾದಿ ಮಾಯ ಭ್ರಮೆಯನ್ನು ಬಿಡಿಸಿ ಜೀವನನು ಎಚ್ಚರವಗೊಳಿಸುತ್ತ ತಾನೇ ಮುಚ್ಚಿದಾವರಣವನ್ನು ಕಳೆಯುತ್ತ ಅಚ್ಯುತ ಸ್ಥಿತಿಗಿತ್ತ ಸಿದ್ಧಾರೂಢಗೆರಗುವೆನು ಗೆಳೆಯನಾಗಿ ನಾಗ್ರತಾನೆ ಮರಳಿ ಮಾನವನಾಗಿ ಜನಿಸುತ್ತ ಸುಳಿದು ಬಂದನು ಮತ್ತೆ ಶಕುಂಸು ಪ್ರಮುನಿಸಿದ್ದ ಕೃಪೆಯಿಂದ ತಡೆದ ನಾಸ್ತಿಕ ಪ್ರಜ್ಞೆ ಲಕ್ಷಣ ಬೆಳಗಿದನು ನಿಜ ಮೌನದಿಂದಲಿ ಇಳೆಗೆ ಬ್ರಹ್ಮವ ತೋರ್ಪ ಗುರುನ ತನಿಗೆ ನಮಿಸುವೆನು ಮಡದಿ ಮಕ್ಕಳ ಮೋಹವನು ತಾ ಬಿಡದೆ ಧನಿಕರ ಪೊಗಳಿ ಧರೆಯಲಿ ಒಡಲು ದಂಡಿಸಿ ಸೇವೆ ಕೈಯುವ ಮೂಢನಂದದಲ್ಲಿ ಒಡೆಯ ನಿನ್ನಯ ಚರಣ ಸೇವೆಯ ಬಿಡದೆ ಕೀರ್ತಿಯ ಪೊಗಳು ಮಾ ಕೃಪೆ ಪಡೆದು ಶ್ರೀ ಜಡಿಸಿದ್ದ ಚರಣವ ಬಿಡದೆ ವಂದಿತೆನು ಯೋಗಿರಾಜನೆ ದಿವ್ಯ ತೇಜನೆ ಬಾಗಿ ನಮಿಸುವಿ ನಿನ್ನ ಚರಣಕ್ಕೆ ಹೇಗೆ ಬರೆಯಲಿ ನಾನು ನಿನ್ನನು ಕಮಲ ಚರಿತೆಯನು ಆಗದಾಗದು ಆದಿಶೇಷಗೆ ಮೂಗನಾನದನೆಂತು ಪೇಳಲಿ ಈಗ ನೀ ಕೃಪೆ ಮಾಡು ಗುರು ಶಿವ ಪುತ್ರ ಯೋಗೀಶ ಈಗ ನೀ ಕೃಪೆ ಮಾಡು ಗುರು ಶಿವ ಪುತ್ರ ಯೋಗೀಶ ಈಗ ನೀ ಕೃಪೆ ಮಾಡು ಗುರು ಶಿವ ಪುತ್ರ ಯೋಗೀಶ. ಮೊದಲನೇ ಅಧ್ಯಾಯದಾಗ ಮಂಗಲವನ್ನು ಮಾಡ್ತಾ ಇದ್ದಾರೆ. ಮಂಗಲ ಅಂದರೆ ಏನು? ಮಂಗಲ ಎಷ್ಟು ಪ್ರಕಾರ ಅದೆ? ಮಂಗಲ ಶುಭವನ್ನು ಕೋರಿ ನಮಸ್ಕರಿಸತಕ್ಕಂಥ
ಶುಭವನ್ನು ಕೋರಿ ಪ್ರಾರ್ಥಿಸುವಂತಹ ಪ್ರಾರ್ಥನೆಗೆ ಮಂಗಲ ಮಂಗಲ ಅಂತ ಕರೀತಾರೆ. ಆ ಮಂಗಲ ಒಂದು ಆಶೀರ್ವಾದ ರೂಪ ಮಂಗಲ. ಎರಡನೇದ್ದು ಯಾವುದು? ನಮಸ್ಕಾರ ರೂಪ ಮಂಗಲ. ಮೂರನೇದ್ದು ವಸ್ತು ನಿರ್ದೇಶ ರೂಪ ಮಂಗಲ. ಎಷ್ಟು ಮಂಗಲದವ? ಆಶೀರ್ವಾದ ರೂಪ ಮಂಗಲ. ಅವ ನಿರ್ವಿಘ್ನ ಕಾಮೋ ಪರಿಸಮಾಪ್ತಿ ಮಂಗಲ. ಈ ನಾವು ಆರಂಭ ಮಾಡಿರ್ತಕ್ಕಂಥ ಈ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ಮಾಡುವಂತಹ ಈಶ್ವರಿಗೆ ಅಥವಾ ಗುರುಗಳಿಗೆ ಮಾಡ್ತಕ್ಕಂಥ ಮಂಗಲ ಅಂತ ಕರೀತಾ ಇದ್ದಾರೆ. ಆಶೀರ್ವಾದ ರೂಪ ಮಂಗಲ ಅಂದರೆ ಏನು? ಅನುಭವ ಸಾರದಲ್ಲಿ ಬರೀತಾ ಇದ್ದಾರೆ. ಆಶೀರ್ವಾದ ರೂಪ ಮಂಗಲ, ನಮಸ್ಕಾರ ರೂಪ ಮಂಗಲ ಬರ್ದಾರು. ಏನಂತಾರೆ? ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸಗು ಆಗಳು ಬೆಳಗುತ್ತಿಹ ನಿನ್ನ ಕಡೆಗಣ್ಗಳಿಗೆ ಸಂತಸವ ಅಖಿಳರ್ಗೆ. ಹೇ ಸದ್ಗುರುನಾಥ, ನಿನ್ನ ಬ್ರಹ್ಮಾಕಾರ ವೃತ್ತಿ ರೂಪವಾದ ವಾಯುವಶದಿಂದ ಆನಂದ ರೂಪ ತೆರೆಗಳು ಒಂದಕ್ಕೊಂದು ಬಡಿಯುತ್ತಾ ನಿನ್ನ ಕೃಪಾ ಕಟಾಕ್ಷದಿಂದ ಹೊಮ್ಮಿ ನಮ್ಮೆಲ್ಲರಿಗೆ ನಿಜಾನಂದನುಂಟು ಮಾಡಲಿ. ಇದು ಆಶೀರ್ವಾದ. ಅಪ್ಪ, ನಿನ್ನ ಬ್ರಹ್ಮಾಕಾರ ವೃತ್ತಿ ಸದಾವ ಕಾಲದಲ್ಲಿ ಬ್ರಹ್ಮಾಕಾರ ವೃತ್ತಿಯಲ್ಲಿರ್ತಾರೆ ಮಹಾತ್ಮರು. ಭಾಳ ಕಠಿಣ ಅದ. ದೇಹಾತ್ಮ ಬುದ್ಧಿಜಂ ಪಾಪಂ ನದದ್ಗೋವಧ ಕೋಟಿಭಿಹಿ ಆತ್ಮಹಂ ಬುದ್ಧಿಜಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ. ದೇಹ ನಾನು ಅಂತಂದು ಅಂದ್ರೆ 1 ಕೋಟಿ ಆಕಳ ಕೊಂದಷ್ಟು ಪಾಪ ಬರ್ತದೆ ನಿನ್ನ ಪದರಿಗೆ. ಅನಾತ್ಮವಾದ ದೇಹ ಇದು ಏನ್ರಿ? ದೇಹ ಪ್ರಕೃತಿಯಿಂದ ಬಂದದ್ದು, ಜೀವ ಶಿವನಿಂದ ಬಂದಾನ. ಅರ್ಥ ಆಗ್ತದ? ಜೀವ ಎಲ್ಲಿಂದ ಬಂದಾನ? ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಭಗವಂತ ಗೀತೆ ಹೇಳ್ತ ಮಮ ಇವಾಂಶೋ ಜೀವಲೋಕೆ. ಈ ಜೀವ ನನ್ನ ಅಂಶ ಅಲ್ರಿ. ಒಂದು ಅಗ್ನಿಕೊಂಡದಿಂದ ಕಿಡಿದು ಬಂದಿರತಕ್ಕಂಥ ಒಂದು ಕಿಡಿಯೊಳಗೆ ಬಣವಿ ಸುಡುವಟ್ಟು ತಾಕತ್ತದ. ಹಂಗೆ ಆ ಜೀವ ಅಂತಕ್ಕಂಥವ ಶಿವನಿಂದ ಬಂದಾನ. ಏನು ಹೇಳ್ತೀರಿ ಸ್ವಾಮಿಗಳು? ನಮಗೆ ಹೆಂಗೆ ಅನ್ನಿಸ್ಬೇಕು? ನೀವು ಹೇಳಿದ್ದಲ್ಲ ಹ್ಞೂ ಅನ್ನೋನು ಏನ್ರಿ? ಹಿಂಗೆ ಅನ್ನಿಸ್ತದಲ್ಲ. ಈಗ ನಾನು ನಿಮ್ಮನ್ನು ಕೇಳ್ತಾನೆ, ನೀವು ಎಲ್ಲಿಂದ ಬಂದ್ರಿ? ಮನೆಯಿಂದ ಬಂದೀವಿ. ಸರಿ, ಮನೆಗೆ ಎಲ್ಲಿಂದ ಬಂದ್ರಿ? ತಾಯಿ ಗರ್ಭದಿಂದ ಬಂದ್ರಿ. ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ? ನಿಮ್ದಟ್ಟು ಪುರಾಣ. ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ? ತಂದೆಯಿಂದ ಬಂದ್ರಿ. ತಂದೆಯಲ್ಲಿ ಎಲ್ಲಿಂದ ಬಂದ್ರಿ? ಧಾನ್ಯದಿಂದ. ಹೌದಲ್ಲ, ವೀರ್ಯ ಎದ್ರಿಂದ ತಯಾರಾಕತಿ? ಧಾನ್ಯದಿಂದ. ಧಾನ್ಯದೊಳಗಿದ್ರಿ ಮೊದಲು ನೀವು ಎಲ್ಲ ಅಕ್ಕಿಯಾಗೋ ಗೋಧಿಯಾಗೋ ಜೋಳದಾಗೋ ಇದ್ದೀವಿ ನಾವು ನೀವೆಲ್ಲ ಅಲ್ಲ. ಧಾನ್ಯಕ್ಕೆ ಎಲ್ಲಿಂದ ಬಂದ್ರಿ? ಧಾನ್ಯ ಭೂಮಿಯಿಂದ ಬರ್ತದೆ. ಹೌದಲ್ರಿ? ಭೂಮಿಯಿಂದ ಧಾನ್ಯಕ್ಕೆ ಬಂದಿರಿ, ಧಾನ್ಯದಿಂದ ಅಪ್ಪನ ತಕ್ಕ ಬಂದಿರಿ, ಅಪ್ಪನಿಂದ ಅವನ ತಕ್ಕ ಬಂದಿರಿ. ಆ ಭೂಮಿಗೆ ಎಲ್ಲಿಂದ ಬಂದ್ರಿಪ್ಪ? ಭೂಮಿ ಜಲದಿಂದ ಉತ್ಪತ್ತಿಯಾಗಿದೆ ಅಂತ ಶಾಸ್ತ್ರ ಹೇಳ್ತದ. ಭೂಮಿಗೆ ಬರೋಕ್ಕಿಂತ ಮೊದಲ ಈ ಜೀವ ಜಲದೊಳಗೆ ಇದ್ದ. ಜಲಕ್ಕೆ ಎಲ್ಲಿಂದ ಬಂದ್ರಿಪ್ಪ? ಗೊತ್ತಾಯ್ತು. ಈಗ ಅಗ್ನಿಯಿಂದ ಜಲ ಉತ್ಪತ್ತಿ ಆಗ್ಯದ. ನೀವು ಕೆಲವು ದಿವಸ ಅಗ್ನಿ ಒಳಗೂ ಇದ್ರಿ. ಅಗ್ನಿಗೆ ಎಲ್ಲಿಂದ ಬಂದ್ರಿಪ್ಪ? ವಾಯು.
ವಾಯುವಿನಿಂದ ಅಗ್ನಿಗೆ ಬಂದ್ರಿ. ವಾಯುಗೆ ಎಲ್ಲಿದ ಬಂದ್ರಿಪ್ಪ? ಆಕಾಶದ ಬಂದ್ರಿ. ಆಕಾಶಕ್ಕೆ ಎಲ್ಲಿದ ಬಂದ್ರಿ? ಮಾಯಿಂದ ಬಂದ್ರಿ. ಮಾಯಿಗೆ ಎಲ್ಲಿದ ಬಂದ್ರಿ? ಶಿವನಿಂದ ಮಾಯಿಗೆ ಬಂದ್ರಿ. ಗೊತ್ತಾತ? ಶಿವನಿಂದ ಮಾಯಿಗೆ ಬಂದ್ರಿ, ಮಾಯಿಂದ ಆಕಾಶಕ್ಕೆ ಬಂದ್ರಿ, ಆಕಾಶದಿಂದ ವಾಯುವಿಗೆ ಬಂದ್ರಿ, ವಾಯುವಿನಿಂದ ಅಗ್ನಿಗೆ ಬಂದ್ರಿ, ಅಗ್ನಿಯಿಂದ ಜಲಕ್ಕೆ ಬಂದ್ರಿ, ಜಲದಿಂದ ಪೃಥ್ವಿಗೆ ಬಂದ್ರಿ, ಪೃಥ್ವಿಯಿಂದ ಧಾನ್ಯದೊಳಗೆ ಬಂದ್ರಿ, ಧಾನ್ಯದಿಂದ ಅಪ್ಪನ ತಕ್ಕ ಬಂದ್ರಿ, ಅಪ್ಪನಿಂದ ಅವನ ತಕ್ಕ ಬಂದ್ರಿ, ಅವನಿಂದ ಮನೆಗೆ ಬಂದ್ರಿ, ಮನೆಯಿಂದ ಕೀಲಿ ಬಂದಿರಿ. ನೋಡೋದು ನಿಮ್ಮ ಪುರಾಣ ಇದು, ಹೌದಲ್ರಿ? ನಿಮ್ಮ ಪುರಾಣ. ಈಗರ ಅರ್ಥ ಆಗ್ತಿಲ್ಲ ನಾವು ಎಲ್ಲಿಂದ ಬಂದೀವಿ. ಜೀವ ಶಿವನಿಂದ ಬಂದಾನೆ, ಇದನ್ನು ಮರಿಬೇಡ್ರಿ ನೀವು. ಆದ್ದರಿಂದ ಜೀವ ಬ್ರಹ್ಮೈವನಾಪರಃ, ಹೌದಲ್ರಿ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವ ಬ್ರಹ್ಮೈವನಾಪರಃ. ಜೀವ ಬ್ರಹ್ಮ ಸ್ವರೂಪನೇ ಅದಾನ. ಆದರೆ ಜೀವತ್ವ ಅನ್ನೋದೊಂದು ಬತ್ತು ನೋಡಿದ್ದು. ಎದಕ್ಕೆ ಬತ್ತು ಅಂದ್ರೆ, ದೇಹದ 7 ಧರ್ಮಗಳನ್ನು ಈ ಜೀವ ತನ್ನ ಮೇಲೆ ಆರೋಪ ಮಾಡಿಕೊಂಡ. ದೇಹದ 7 ಧರ್ಮಗಳು ಚಂದ್ರದ ಏನು ಕೇಳ್ಯಾರ ಒಂದಿಟ್ಟಿಲ್ಲ, ತಲೆಯಾಗ ಉಳ್ದತ್ತನ ಇಲ್ಲ. ದೇಹದ 7 ಧರ್ಮಗಳು: ನಾಮ, ಜಾತಿ, ವರ್ಣ, ಆಶ್ರಮ, ಪರಿಮಾಣ, ಅದಲ್ಲ ಸಂಬಂಧ, ಜನನ, ಮರಣ. ಇವೆಲ್ಲ ಎದ್ರ ಧರ್ಮ? ದೇಹದ ಧರ್ಮ. ನಿನ್ನ ಮೇಲೆ ಆರೋಪ ಮಾಡ್ಕೊಂಡು ನಾನು ಹುಟ್ಟಿದೆ. ಹುಟ್ಟಿದ್ಯಾವುದು? ಸರಿಯಲ್ಲ? ಅದಲ್ಲ. ನಾಮ ಎದ್ರದದು? ಸರಿದೌದಲ್ಲ? ಕಲ್ಲಪ್ಪ ಅಂತ ಹೆಸರಿಟ್ಟಿರ್ತಾರೆ. ಕಲ್ಯ ಅಂದ್ರೆ ಕಲ್ಲ ತಗೋತಾನ. ನಾವು ಕಲ್ಯ ನಾವೇನು ಮುಟ್ಟಿದೀವೋ ಏನು ಬಡ್ದೀವೋ, ಒಳಗೆ ಇಟ್ಟು ಸೇರೈತಿ. ಒಳಗೆ ತನವ ತೋಂಟು ಮಾಡಿ ಮನಗುದ್ದಲಿ ಮಾಡಿ ಅಗೆದೇನಯ್ಯ ಭ್ರಾಂತಿಯ ಬೇರವ. 7 ಬೇರುಗಳು ದೊಡ್ಡ ಗಂಟುದಾವು ಇವು, ಭ್ರಾಂತಿಯ ಬೇರುಗಳು. ತಾನಲ್ಲದ ದೇಹದ ಧರ್ಮಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡು ಜೀವಾತ್ಮ ಆಗ್ಯಾನೆ. ಇವು ಬ್ರಹ್ಮನೇ ಅದಾನ ಏನ್ರಿ? ಒಬ್ಬ ಹುಡುಗ ಬಂದ ಕೇಳ್ದ, ನಿಮ್ಗೊಂದು ₹1,00,00,000 ಕೊಡ್ತೀನು, ನೀವೇನೋ ಮೋಕ್ಷ ಕೊಡ್ತೀರಿ ಅಂತ. ನಿಮ್ಮೊಂದು ₹1,00,00,000 ಕೊಡ್ತೀನು, ಮೋಕ್ಷ ಕೊಡ್ತೀರಿ ಏನು? ಇಲ್ಲ ಅಂದ್ರೆ, ಅರೆ ನಂದು 100 ಎಕರೆ ಜಮೀನು ಐತಿ, ಒಂದು 10 ಎಕರೆ ಜಮೀನು ಕೊಡ್ತಾನೆ, ಮೋಕ್ಷ ಕೊಡ್ರಿ ಅಂದವ. ಆಗೋದಿಲ್ಲ ಅಂದರು. ನಿಮಗೊಂದು ಚಲೋ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತಾನೆ, ಮೋಕ್ಷ ಕೊಡ್ರಿ ಅಂದ. ಆಗೋದಿಲ್ಲ ಅಂದರು. ಮತ್ತು ಏನಾರ ಕೊಟ್ಟರೆ ಕೊಡ್ತೀರಿ ನೀವು? ತಮ್ಮ, ನೀನು ₹1,00,00,000 ಬೇಡ, ನೀನು ಹೊಲ ಬೇಡ, ನಿನ್ನ ಬಿಲ್ಡಿಂಗ್ ಬೇಡ, ನಾನು ನಂದು 2 ಕೊಟ್ಬಿಡು, ನಿನ್ನ ಮೋಕ್ಷ ಬೋಲ್ಲ ಅಂದರು. ಅರ್ಥ ಆಗೈತೇನು? ಇಲ್ಲ. ನಂದು ಅನ್ನೋದು ಒಂದತಿ, ನಂದು ಅನ್ನುವ ಬೇರುಗಳು ಅಲ್ಲ. ನಂದು ಮನೆ, ನಂದು ಹೆಂಡತಿ, ನಂದು ಮಕ್ಕಳು, ನಂದು ಅಲ್ರಿ. ಒಂದು ನಾನು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಮಾಯ ಹುಟ್ಟಿತ್ತು ಅಲ್ರಿ. ಕೋಪ ಹುಟ್ಟಿತ್ತು, ಕೋಪದ ತಾಮ ಸುಧೂಮ್ರದಲ್ಲಿ ನಾನಿನ್ನ ಮರೆದನಯ್ಯ ಚನ್ನಮಲ್ಲಿಕಾರ್ಜುನ. ಆದ್ದರಿಂದ ಇಲ್ಲಿ ಮಂಗಲ ಒಂದು ಆಶೀರ್ವಾದ ರೂಪ ಮಂಗಲ ಏನ್ರಿ. ಎರಡನೇದ್ದು ನಮಸ್ಕಾರ ರೂಪ ಮಂಗಲ ಏನ್ರಿ. ಅಂದಿಂದು ಮುಂದೆ ಬಿಡದು ಎಂದೆಂದು ನಿಜಭಕ್ತಿ ಇಂದೀಶನೊಡನೆ ಬೆರೆದು ಸುಖಮಿರ್ಪ ಗಣವೃಂದಮಂ ಕೂರ್ತು ನತನಪ್ಪೆ ನಮಸ್ಕಾರ ಮಾಡುತ್ತೇನೆ. ಇದು ನಮಸ್ಕಾರ ರೂಪ ಮಂಗಲ. ಇನ್ನೊಂದು
ವಸ್ತು ನಿರ್ದೇಶ ರೂಪ ಮಂಗಲ. ನಮ್ಮ ವಿಚಾರ ಸಾಗರಕಾರ ವಸತೀತಿ ವಸ್ತು. ಸಮಸ್ತ ಬ್ರಹ್ಮಾಂಡ ಯಾವುದರಲ್ಲಿ ಅದಾವೋ ಅದಕ್ಕೆ ಯಾವುದು ವಸ್ತು. ಸಗುಣ ಅಥವಾ ನಿರ್ಗುಣವಾದ ಪರಬ್ರಹ್ಮನಿಗೆ ವಸ್ತು ಅಂತ ಕರೀತಾರೆ. ಆ ವಸ್ತು ನಿರ್ದೇಶ ರೂಪ ಮಂಗಲ. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ ಅತಿ ನ ಲಖೈ ಅತಿ ಲಖೈ ಸೋಮೈ ಶುದ್ಧ. ಎಂಟು ಲಕ್ಷಣಗಳಿಂದ ವಸ್ತು ನಿರ್ದೇಶ ರೂಪ ಮಂಗಲ ಮಾಡ್ಯಾರ. ಈ ರೀತಿ ಮಂಗಲ ಮಾಡತಕ್ಕಂಥವ್ರು. ಇದರೊಳಗೆ ಮೊದಲ ಗುರುವಿನ ಮಂಗಲವನ್ನು ಮಾಡಲ್ಪಟ್ಟಿದೆ. ಅದೇನು? ಮೊದಲೇನು? ಸಾರಾಂಶ, ಪ್ರತಿಜ್ಞೆ. ಈ ಗ್ರಂಥದೊಳಗೆ ಹೇಳಬೇಕಾದ ವಿಚಾರವನ್ನು ಅರ್ಧ, ಷಟ್ಪದಿಯೊಳಗೆ ಅರ್ಧ ಅಲ್ಲಿ ಹೇಳ್ತಾ ಇದ್ದಾರೆ. ಏನದು ಅಂತ ಕೇಳಿದ್ರೆ, ಸಾರಸ್ವತಿ ಅರ್ಥವನ್ನು ಪೇಳುತ್ತ ಅಪಾರ ಭವದುಃಖವನ್ನು ಬಿಡಿಸಿದ ಧೀರ ಶಿವಪುತ್ರೇಶ ವಿಜಯವ ಪೇಳುವೆ ಮುದದಿಂದ. ಪೇಳುವೆ ಮುದದಿಂದ. ಸಾರಸ್ವತಿ ಅರ್ಥ. ಶ್ರುತಿ ಅಂದರೆ ಏನು? ನಿರಪೇಕ್ಷೋ ರವಃ ಶ್ರುತಿ. ಯಾರ ಅಪೇಕ್ಷೆಯನ್ನು ಬಯಸದೆ ಬರುವ ಶಬ್ದಗಳಿಗೆ ಶ್ರುತಿ ಅಂತ ಕೇಳ್ತಾರೆ. ಅದಕ್ಕೆ ಕೇಳಿಸಿದ್ದು. ಶ್ರುತಿ ಅಂದ್ರೆ ಕೇಳಿಸಿದ್ದು. ಮಹಾತ್ಮರು ತಪಸ್ಸೊಳಗೆ ಮೈ ಮರೆತು ಪ್ರಕೃತಿಯನ್ನು ದಾಟಿ ಹೋದಾಗ ಅಲ್ಲಿ ಆ ಭಗವಂತನ ಶ್ವಾಸ ಉಚ್ಛ್ವಾಸದ ಬಂದಿರತಕ್ಕಂಥ ವಾಣಿ ಅವ್ರಿಗೆ ಕೇಳಿಸ್ತತ್ತ. ಅದನ್ನು ಬರೆದಿಟ್ರಂತ. ಇದಕ್ಕೇಂತಾರೆ ಶ್ರುತಿ. ಈಗಾದರೂ ಯಾವತ್ತೂ ಆ ಪರಮಾತ್ಮನ ಶ್ವಾಸೋಚ್ಛ್ವಾಸದಿಂದ ವೇದಗಳು ಬರ್ತಾ ಇದ್ದಾವೆ. ಆದರೆ ನಾವು ಪ್ರಕೃತಿ ಸೀಮೆಯನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಕೇಳಿಸ್ತಾವೆ ಖರೆ, ಅದಲ್ರಿ. ನಾವು ಅಲ್ಲಿ ತಕ್ಕದ್ದು ಹೋಗ್ಬೇಕಲ್ಲ, ಪ್ರಕೃತಿಯನ್ನು ದಾಟಿ ಹೋಗ್ಬೇಕಲ್ಲ. ಈ ರೇಡಿಯೋ, ಧಾರವಾಡದಾಗ ರೇಡಿಯೋ ಕೇಂದ್ರ ಬಿತ್ತರಿಸಲ್ಪಟ್ಟ ಏನು ಗಾಯನಗಳಾಗಲಿ ಪ್ರವಚನಗಳಾಗಲಿ ಈ ವಾತಾವರಣದೊಳಗೆ ಅದಾವೋ ಇಲ್ಲೋ? ಅದಾವು. ಅದಾವಂದ್ರೆ ಕೇಳಿಸ್ತಾವೆ ನಮಗೆ? ಕೇಳಿಸೋದಿಲ್ಲ. ಯಾವ ರೇಡಿಯೋ ಆ ಸ್ಟೇಷನ್ಗೆ ಸಂಬಂಧಪಟ್ಟದೈತಿ ಆ ರೇಡಿಯೋ ಮುಖದಿಂದ ಅದು ಬರ್ತಾವ ಹೊರತು ನಮ್ಮದು ಭಗವಂತನ ಸ್ಟೇಷನ್ಗೆ ಸಂಬಂಧ ಆಗುವಲ್ದು ಮನಸ್ಸು. ಹೌದು, ಕಬ್ಬಿಗೆ ಸಂಬಂಧ ಆಕತಿ. ಕಬ್ಬು ಕಟಾಕ್ ಬಂದೈತೆ ರೀ. ಬರ್ಲಿ ನಿನ್ನಗೆ ಕಟಾಕ್ ಬರ್ತೀನಿ ನೀನು ಮುಂದೆ ಆಯ್ತಾ. ಒಂದು ದಿವ್ಸ ನೀನು ಕಟಾಕ್ ಬರ್ತಿ ತಮ್ಮ. ಅಲ್ಲಿ ಹೋದ್ರೆ ವಾಣಿ ಕೇಳಿಸ್ತದ. ಸ್ವಲ್ಪ ಮೌನ ಆಚರಣೆ ಮಾಡಿರಿ. ಭಾಳಷ್ಟು ಆಂತರಿಕವಾಗಿ ಹೋಗ್ರಿ. ನಾದ ಬಿಂದು ಕಲಾ ಅವು ಕೇಳಿಸ್ತಾವ. ಆದ್ದರಿಂದ ಅವುಗಳಿಗೆ ಶ್ರುತಿ ಅಂತ ಹೇಳಿದ್ದಾರೆ. ಆ ಶ್ರುತಿಯ ಸಾರ ಅಂದ್ರೆ ಏನು? ಸಾರು ಅಂತಂದ್ರೆ ನಿರ್ದೋಷವಾದ ಅಂಶ. ಸಾರ ಅಂದ್ರೆ ಹಾಲಿನ ಸಾರ. ನಿಮ್ಮ ಸಾರದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಸಾರಂದ್ರೆ ಹಣದ ಹಾಕು ಸಾರು ಅಲ್ವ ಮರ ಮತ್ತು ನೀವೇನು ಆ ಕಡೆ ಹೋದಿತ್ತು. ಸಾರಂದ್ರೆ ಪ್ರಮುಖವಾದ ಅಂಶ. ಹಾಲಾಗ ಮೊಸರು ಐತಿ, ಮೊಸರಿನೊಳಗೆ ಬೆಣ್ಣೆ ಐತಿ, ಮಜ್ಜಿಗೆ ಅದಾವ ಇಲ್ಲ? ಕನಿ ಕಾಣಿಸ್ತಾವನು ಬೆಣ್ಣೆ, ಕೈಗಿರಿ ಹತ್ತವನು ಬೆಣ್ಣೆ. ಮಂಥನ ಮಾಡಿದಾಗ ಆಗ ಶ್ರುತಿಗಳು ಮಂಥನ ಮಾಡಿರ್ತಕ್ಕಂಥ ಸಾರವನ್ನು ಹೇಳ್ತಕ್ಕಂಥ ಆರುಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳ ಚರಿತ್ರೆಯನ್ನು ನಾನು ಬರೆಯುತ್ತೇನೆ. ಇದು ಪ್ರತಿಜ್ಞೆ. ಅದು ಅಂತಹ ಚರಿತ್ರೆ ಮೊಟ್ಟ ಮೊದಲ
ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ವಂದಿಸುವೆ ಸದ್ಗುರುವಿನ ಅಡಿಗಳಿಗೆ, ವಂದಿಸುವೆ ಈಶ್ವರನ ಚರಣಕ್ಕೆ, ವಂದಿಸುವೆ ಗಿರಿಸುತ್ತಿಗೆ ಬಿಡದಲೆ ಸರ್ವಮಂಗಳಿಗೆ. ಅಂದು ಹಿಂದೆನ್ನದಲೆ ಋಷಿಮುನಿ ವೃಂದ ಮೊದಲ ಬ್ರಹ್ಮವಿದ್ಯೆಯ ತಂದು ನೀಡಿದ ಗುರು ಪರಂಪರೆಗೆ ವಂದಿಸುವೆ ಮುದದಿ. ನೋಡ್ರಿ, ವಂದಿಸುವೆ ಸದ್ಗುರುವಿನ ಅಡಿಗಳಿಗೆ. ಸದ್ಗುರು ಅಂತ ಯಾರಿಗನ್ಬೇಕು ರೀ? ಸದ್ಗುರು ಅಂತ ಯಾರಿಗನ್ಬೇಕು? ನಿಜಗೊಂಡ್ರೆ ಕೇಳ್ರಿ, ಹೇಳ್ತಾರೆ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವದವಿ ಬೋಧಿಪನೆ. ಕಾವಿ ಹಾಕ್ತವ, ಗಡ್ಡ ಬಿಟ್ಟವ, ಜಡಿ ಬಿಟ್ಟವ, ಇನ್ನೇನು ಅಲ್ಲಿ ಬರೆದಿಲ್ಲ ಅವರು. ತಮ್ಮ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ. ಶಿವಪ್ರದಪ್ಪನವ್ರು ಈ ಸತ್ಯಾನುಭವ ಮಿಥ್ಯಾನುಭವಕ್ಕೆ ಭಾಳ ಸುಂದರ ದೃಷ್ಟಾಂತ ಕೊಟ್ಟಾನ ಪುಣ್ಯಾತ್ಮ ಶಿವಪುತ್ರಪ್ಪ. ಮಬ್ಬುಗತ್ತಲೊಳಗೆ ಒಂದು ಹಗ್ಗ ಬಿದ್ದಿತ್ತ. ಹಗ್ಗ ನೋಡಿ ಹಾವು 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 ಅಂತ ಚೀರಾಡಕತ್ತಿದ. ಚೀರಾಡ್ದಾಗ ಒಬ್ಬ ಬಂದ, ಬೆಳಕ ತಂದ. ಹೋಯ್ಯಪ್ಪ ಹಗ್ಗದ ಅಂದವ. ಒಬ್ಬ ಮನುಷ್ಯ ಅನುಭವ ಎರಡಾದರೂ ಇಲ್ಲ, ಇಲ್ಲಿ ಎರಡಾಗ್ಯಾವ ಇಲ್ಲ ಅನುಭವ. ಮೊದಲು ಹಾವು ಹಾವು ಹೌದಲ್ರಿ, ಸುಳ್ಳು ಹಾವ ಚಡ್ಡಿ ತೋರಿಸ್ತದ ರೀ, ಹೌದಲ್ಲ? ಮತ್ತು ಸುಳ್ಳು ಹಾವ ಚಡ್ಡಿ, ಮತ್ತು ಸುಳ್ಳು ಜಗತ್ತು ಚಡ್ಡಿ ಸೋಸೋದು ಏನು ದೊಡ್ಡದಾಗ ತೋರಿಸ್ತೈತೆ ಚಡ್ಡಿ ಅಲ್ರಿ. ಸುಳ್ಳು ಹಾವ, ಹಾವಿನ ಅನುಭವನೂ ಒಂದು ಅನುಭವನೇ, ಹಗ್ಗದ ಅನುಭವನೂ ಅನುಭವನೇ, ಎರಡು ಅನುಭವ ಅದಾವ. ಈ ಹಗ್ಗದ ಅನುಭವ, ಹಾವಿನ ಅನುಭವ, ಕತ್ತಲೊಳಗಿನ ಅನುಭವ, ಅಜ್ಞಾನದೊಳಗಿನ ಅನುಭವ. ಹಗ್ಗದ ಅನುಭವ ಬೆಳಕಿನೊಳಗಿನ ಅನುಭವ. ನಾವು ಗುರುಗಳಿಗೆ ಶರಣಾಗತರಾಗೋಕ್ಕಿಂತಲೂ ಮೊದಲು ದೇಹ ನಾನು ಎನ್ನುವ ಅನುಭವ. ಇದು ಸತ್ಯಾನುಭವವೋ ಮಿಥ್ಯಾನುಭವವೋ? ಮಿಥ್ಯ. ಈ ಸಚ್ಚಿದಾನಂದ ಸ್ವರೂಪನಿದ್ದೀಯೋ ಅಂತ ಹೇಳ್ತಾರೆ ಸದ್ಗುರುನಾಥ. ಆದ್ದರಿಂದ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ವದವಿ ಬೋಧಿಪನೆ ಸದ್ಗುರುವಕ್ಕು. ಆ ಸದ್ಗುರುವಿಗೆ ಮಂಗಲವನ್ನು ನಮಸ್ಕಾರವನ್ನು ಹೇಳಿ ಈಶ್ವರಿಗೊಂದಿಸುವೆ. ಈಶ್ವರನಿಗೆ ಎರಡನೇ ನಂಬರ, ಗುರುವಿಗೆ ಮೊದಲನೇ ನಂಬರ್. ಈಶ್ವರತೆ ಗುರು ಮೇ ಅಧಿಕ ಧಾರೈ ಭಕ್ತಿ ಸುಜಾನ್, ಬಿನ ಗುರು ಭಕ್ತಿ ಪ್ರವೀಣ ಹೋ ಲಹೈನ ಆತ್ಮ ಜ್ಞಾನ್. ವಿಚಾರ ಸಾಗರಕಾರ. ಈಶ್ವರಿಗಿಂತಲೂ ಗುರುವಿನಲ್ಲಿ ಅಧಿಕವಾದ ಪ್ರೀತಿಯನ್ನು ಪ್ರೀತಿಯಿಂದ ಭಕ್ತಿಯನ್ನು ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಯಾವ ಗುರುವಿನಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲೋ ಅವ ಬೇಕಾದಂಥ ವಿದ್ವಾಂಸ ಇರಲಿ, ಬ್ರಹ್ಮಜ್ಞಾನ ಆಗೋದಿಲ್ಲ. ಬರ್ದಾರ ಗುರುವಿನಿಂದನೇ ಬ್ರಹ್ಮಜ್ಞಾನ ಆಗ್ತದೆ. ಈಶ್ವರನಿಂದ ಏನಾಗ್ತದೆ ರೀ? ದೇಹವನ್ನು ಕೊಟ್ಟಾನೆ. ಈಶ್ವರ ಮನುಷ್ಯ ದೇಹವನ್ನು ಕೊಟ್ಟಿದ್ದಾನೆ. 4 ಕೃಪೆಗಳು ಗೊತ್ತದಾವಲ್ಲ, ಯಾವ ಹೇಳ್ತೀರೇನು? ಈಶ್ವರ ಗಂಡಸರ ಕೇಳ್ರಿ ಅಲ್ಲಿ ಒಂದಿಟ. ಯಾಕೆ ನಿಶಿ ಹೊತ್ತರಿ? ಬೋಳು ಸುಗೀರವನು. ಈಶ್ವರ ಕೃಪಾ, ಗುರುಕೃಪಾ, ವೇದ ಕೃಪಾ, ಅಂತಃಕರಣದ ಕೃಪಾ. ಈಶ್ವರ ಕೃಪಾ ಅಂದರೆ ಏನು? ಸದ್ಗುರು ಮೊದಲು ಮಾಡಿಕೊಂಡು ಜ್ಞಾನದ ಪರ್ಯಂತರವಾಗಿ ಸಮಸ್ತ ಸಾಮಗ್ರಿಗಳನ್ನು ಒದಗಿಸಿಕೊಡುವುದೇ ಈಶ್ವರ ಕೃಪಾ. ಸದ್ಗುರು ಮೊದಲು ಮಾಡಿಕೊಂಡು ನಿಮಗೆಲ್ಲ ಬಂದಿರಿ, ಕೇಳ್ತಾ ಇದ್ದೀರಿ, ಇದು ಈಶ್ವರನ ಕೃಪೆ ಅಂತ ತಿಳ್ಕೊರಿ. ಈಶ್ವರ ಕೃಪಾ ಇಲ್ಲದ ಹೋದ್ರೆ ಈ ಜ್ಞಾನ ಪರ್ಯಂತ ಸದ್ಗುರು ಮೊದಲು ಮಾಡಿಕೊಂಡು ಏನ್ರಿ ಸದ್ಗುರುವನ್ನು ಕೊಡವ ಈಶ್ವರ, ಈಶ್ವರ ಜ್ಞಾನ ಮಾಡಿಕೊಡವ ಸದ್ಗುರು. ಮಜಾ ಅವರಿಬ್ಬರು ಭಾಳ ವಿಚಿತ್ರದಾರ ಇಬ್ಬರು ಅಲ್ರಿ.
ಸದ್ಗುರುಗಳನ್ನು ಕೊಡವ ಈಶ್ವರನ ಧ್ಯಾನ ಮಾಡಿಕೊಡವ ಸದ್ಗುರು. ಹಿಂಗದ ಜೋಡಿ ಅಲ್ರಿ. ಅದಕ್ಕೆ ಆ ಈಶ್ವರಿಗೆ ನಮಸ್ಕಾರವನ್ನು ಹೇಳಿ ಮುಂದೆ ಗಿರಿಸುತೆಗೆ ಆ ತಾಯಿ ಶಕ್ತಿ ದೇವತೆ ಕೇವಲ ಬ್ರಹ್ಮದಿಂದ ಸೃಷ್ಟಿಯಾಗೋದಿಲ್ಲ, ಕೇವಲ ಮಾಯೆಯಿಂದ ಸೃಷ್ಟಿಯಾಗೋದಿಲ್ಲ, ಎರಡೂ ಕೂಡಿದಾಗ ಏನಕತ್ತಿ ಸೃಷ್ಟಿಯಾಗ್ತದೆ. ಶಕ್ತಿ ದೇವಿ ಅಂತಾರ. ಪ್ರತಿಯೊಬ್ಬನಲ್ಲಿನೂ ಕೂಡ 3 ಪ್ರಕಾರ ಶಕ್ತಿ ಅದಾವ: ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅದಾವಿಲ್ರಿ. ಈ ಶಕ್ತಿಯನ್ನು ದುರುಪಯೋಗ ಮಾಡ್ಕೋಬೇಡ್ರಿ, ಈ ಶಕ್ತಿಗಳನ್ನು ಸದುಪಯೋಗ ಮಾಡಿಕೊಡ್ರಿ ಅಂತಾರೆ. ಆ ತಾಯಿಗೊಂದು ನಮಸ್ಕಾರವನ್ನು ಹೇಳಿ ಅಂದು ಇಂದೆಣ್ಣದಲ್ಲಿ ಋಷಿ ಮುನಿ ವೃಂದ ಮೊದಲ ಬ್ರಹ್ಮವಿದ್ಯೆ ತಂದು ನೀಡಿದ ಗುರು ಪರಂಪರೆಗೆ ಒಮ್ಮೆ ನಮಿಸುವೆನು. ನೋಡ್ರಿ, ಈ ಜಗತ್ತಿಗೆ ಅಂದು ಇಂದು ಮುಂದೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಯಾವ ಒಂದು ಪರಂಪರೆಯನ್ನು ನಮಗೆ ಕೊಟ್ಟಿದ್ದಾರಲ್ಲ ಋಷಿಗಳು, ಆ ಎಲ್ಲ ಋಷಿ ಮುನಿಗಳಿಗೆ ನಮಸ್ಕಾರಗಳನ್ನು ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ದೇಶದಳು ಪಂಡಿತರು ವೇದಕ ಭಾಷೆ ಬರೆಯಲು ತೊಡಗಿ ಜನರಿಗೆ ಕ್ಲೇಶ ಕೊಡುತ್ತಿರೆ ತಡೆಯಲಾಗದೆ ಕೇಶವನು ತಾನೆ ವ್ಯಾಸನಾಮದಿ ಬಂದಿ ಸೂತ್ರವ ಸೋಷಿ ಬರೆಯುತ್ತ ವೇದದರ್ಥದ ಲೇಷಗೊಳಿಸಿದ ವೇದವ್ಯಾಸರಿಗೊಮ್ಮೆ ನಮಿಸುವೆನು. ವೇದವ್ಯಾಸರು ಕೃಷ್ಣದ್ವೈಪಾಯನರು ಅಂತಾರೆ. ವೇದಗಳನ್ನು ವಿಂಗಡಣೆ ಮಾಡಿದವರು. ಇಂತಹ ವೇದವ್ಯಾಸರು ಏನು ಮಾಡಿದರು ಅಂತ ಕೇಳಿದ್ರೆ, ಆ ವೇದಗಳಿಗೆ ಭಾಷ್ಯವನ್ನು ಬರೆದರು, ಸೂತ್ರವನ್ನು ಬರೆದರು. ಯಾಕಂದ್ರೆ ಪಂಡಿತರು ಭಾಳ ಮಂದಿ ಸೂತ್ರಗಳು ಬರೆದಾರೆ. ಆದರೆ ಆ ಎಲ್ಲ ಸೂತ್ರಗಳಲ್ಲಿ ಬ್ರಹ್ಮಸೂತ್ರ 555 ವಿಚಾರ ಸಾಗರ ಟಿಪ್ಪಣಿ ಒಳಗೆ ಬರ್ದಾರ ನೋಡು. ಸೂತ್ರ ಅಂದರೆ ಏನು, ಭಾಷ್ಯ ಅಂದರೆ ಏನು, ವಿಚಾರ ಸಾಗರ ಟಿಪ್ಪಣಿ ಒಳಗೆ ಅದಾವ, ನೋಡ್ಕೋರಿ. ಸೂತ್ರವನ್ನು ಬರೆದ್ರು ಅವರು. ಯಾರು? ವೇದವ್ಯಾಸರು. ಇವ್ರು ಯಾರು ಅಂತ ಕೇಶವನು ತಾನೇ ವೇದವ್ಯಾಸರಾಗಿ ಹುಟ್ಟಿ ಮುಂದೇನಾಯಿತು, ಸೂತ್ರಗಳ ಅರ್ಥವ ಬರೆಯುವ ಪಾತ್ರತೆ ಕೊರತೆಯನ್ನು ಕಂಡು ತ್ರಿನೇತ್ರ ಶಿವತ ಶಂಕರ ನೆನೆಸಿ ಧರೆಯೊಳಗೆ ಸೂತ್ರಕ್ಕೆ ಭಾಷ್ಯವನ್ನು ಬರಿಬೇಕಾಗಿತ್ತಲ್ಲ. ಭಾಷ್ಯವನ್ನು ಬರಿಬೇಕಾಗಿತ್ತು ಅಂತಂದ್ರೆ ಅದರ ಕೊರತೆಯನ್ನು ಕಂಡು ಯಾರು? ತ್ರಿನೇತ್ರ. ನೋಡ್ರಿ, ಅವರಿಬ್ಬರು, ಒಬ್ಬ ವ್ಯಾಸನಾಗಿ ಹುಟ್ಟಿದ ವಿಷ್ಣು ಪರಮಾತ್ಮ, ಶಿವ ಶಂಕರಾಚಾರ್ಯರಾಗಿ ಹುಟ್ಟಿದರು, ಭಾಷ್ಯವನ್ನು ಬರೆದರು. ಸೂತ್ರಕ್ಕೆ 555 ಸೂತ್ರಗಳಿಗೆ ಭಾಷ್ಯವನ್ನು ಬರೆದರು. ಮುಂದೆ ಸೂತ್ರಗಳಿಗೆ ಅರ್ಥವನ್ನು ಬರೆಯುತ್ತ ಪಾತ್ರತೆ ಕೊರತೆ ಕಂಡು ತ್ರಿನೇತ್ರ ಶಿವತ ನಿಳಿದು ಶಂಕರ ನೆನೆಸಿದರೆಯೊಳಗೆ ಸೂತ್ರದ ಒಳಗಿರ್ದ ಅಭೇದದ ಪಾತ್ರವನ್ನು ಗುರುತಿಸಲು ತಾನೇ ಸೂತ್ರ ಭಾಷ್ಯದ ಬರವ ಶಂಕರಗೊಮ್ಮೆ ನಮಿಸುವೆನು. ಶಂಕರ ಇವು ನಮ್ಮ ಪರಂಪರೆ. ವ್ಯಾಸ ಶಂಕರಾಚಾರ್ಯರು, ನಂತರ ನಿಜಗುಣ ಶಿವಯೋಗಿಗಳು. ಅವರೆಲ್ಲ ಸಂಸ್ಕೃತದೊಳಗೆ ಬರೆದರು. ಯಾರು? ವ್ಯಾಸರು, ಶಂಕರರು ಸಂಸ್ಕೃತದೊಳಗೆ ಬರೆದು, ಅದಕ್ಕೆ ದೇವಭಾಷೆ ಅಂತ ಕರೀತಾರೆ. ದೇವಭಾಷೆಯ ನರಿಯಲಾಗದ ಭಾವುಕೃತ ಕಂಡು ಶ್ರೀ ಮಹಾದೇವನೇ ನಿಜಗುಣರರು ನಾಮವ ಪತ್ತು ಜಗದೊಳಗೆ ತೀವಿ ವೇದಗಳರ್ಥ ತಾನೇ ಭಾವಿಸಿತ ಕನ್ನಡದ ತತ್ವದ ಠಾವು ತೋರಿದ ಧೀರ ನಿಜಗುಣರಿಂಗೆ ನಮಿಸುವೆನು. ನಮ್ಮ ಪರಂಪರೆ ಎಷ್ಟು ದೊಡ್ಡದ ನೋಡ್ರಿ. ಅವರು ಮೊದಲ ವ್ಯಾಸರು ಶಂಕರಾಚಾರ್ಯರು ಸಂಸ್ಕೃತದೊಳಗೆ ಬರೆದರು. ಆ ಸಂಸ್ಕೃತವನ್ನು ಅರಿಯಲಾರದೆ ಇರ್ತಕ್ಕಂಥವ್ರಿಗೆ ದಯಾಳುವಾಗಿರ್ತಕ್ಕಂಥ ಪರಮಾತ್ಮನೇ ಏನು ಮಾಡಿದ? ನಿಜಗುಣರ ರೂಪದಿಂದ ಅವತರಿಸಿದ. ಆ ಎಲ್ಲ ವೇದಗಳ ಸೂತ್ರಗಳ ಭಾಷ್ಯಗಳ ಅರ್ಥವನ್ನು ಕ್ರೋಢೀಕರಿಸಿ ಕನ್ನಡ ನಾಡಿನ ಮುಮುಕ್ಷುಗಳಿಗೆ ಕೊಟ್ಟವರು. ಕನ್ನಡ ಶಾಸ್ತ್ರ ಕೊಟ್ಟವ್ರು ಯಾರು ಅಂತ ಕೇಳ? ನಿಜಗುಣ ಶಿವಯೋಗಿ.
ಆ ನಿಜವನ ಶಿವಯೋಗಿಗಳಿಗೆ ನಮಸ್ಕಾರವನ್ನು ಮಾಡಿ ನಂತರ ಸಚ್ಚಿದಾನಂದ ಐಕ್ಯರಸತ ಮೆಚ್ಚಿ ಮೂರ್ತಿಯಗೊಂಡು ಲೋಕದಿ ತುಚ್ಛವಾದಿ ಮಾಯೆ ಭ್ರಮೆಯನ್ನು ಬಿಡಿಸಿ ಜೀವರನು ಎಚ್ಚರಗೊಳಿಸುತ್ತ ತಾನೆ ಮುಚ್ಚಿದಾವರಣವು ಕಳೆಯುತ್ತ ಅಚ್ಯುತ ಸ್ಥಿತ ಸಿದ್ಧಾರೂಢಗೊಮ್ಮನಿಸುವನು. ಸಿದ್ಧಾರೂಢರ ತನಕ ಬಂತಿದು. ಎಲ್ಲಿ ತನಕ? ವ್ಯಾಸರು, ಶಂಕರರು, ನಿಜಗುಣರು, ಸಿದ್ಧಾರೂಢರು. ಸಿದ್ಧಾರೂಢರಂದ್ರೆ ಯಾರು? ಸಿದ್ಧಾರೂಢರ 33ನೇ ಅಧ್ಯಾಯದಲ್ಲಿ ಚರಿತ್ರೆ ನೋಡ್ರಲ್ಲ, 33ನೇ ಅಧ್ಯಾಯದಲ್ಲಿ ಗರ್ಗದ ಮಡಿವಾಳಪ್ಪನವ್ರು ಭೇಟಿ ಆಗಲಾಕ ಹೊಂಟ್ರಂತ. ಯಾರು? ಸಿದ್ಧಾರೂಢರು. ಅವ್ರ ಭಕ್ತರು ಬಂದು ನಮಸ್ಕಾರ ಮಾಡಿದ್ರು. ಯಾರಪ್ಪ? ನಾವು ಹುಬ್ಬಳ್ಳಿಯವ್ರಪ್ಪ. ಹುಬ್ಬಳ್ಳಿಯಾಗೊಬ್ಬ ಯೋಗೀಶ್ ಬಂದಾನಂತಳಪ್ಪ, ಅವನು ಕರ್ಕೊಂಡು ಬಂದೀನಿ ರೀ. ಬರಾಕತ್ಯಾನು? ಬರಾಕತ್ಯ. ಏ ಗಂಟೆ ಕೌಪಿಂತಾರು ಅಂದ್ರಂತವ್ರು. ಗಂಟೆ ಕೌಪಿಂತಾರು ಬತ್ತಲೇ ಇದ್ದಮ್ಮ, ಪುಣ್ಯಾತ್ಮ ಬತ್ತಲೇ ಇದ್ದ. ಒಂದು ಗಂಟೆ ಯಾಕೆ ಹೋಯಪ್ಪ ಇವತ್ತು ಕೌಪಿನ ಬೇಡಕತ್ತಿದ್ದು ಬತ್ತಲಿದ್ದವ ನೀನು? ಎಲ್ಲೋ ಇವತ್ತೊಬ್ಬ ಮನುಷ್ಯ ಬರಾಕತ್ಯಾನು. ಮನುಷ್ಯ ಅವ್ನು ಗಂಟೆ ಅಂದ ನಾವು ಮನುಷ್ಯರಲ್ಲನೇಪ್ಪ ಅಂದಂತವ. ಮನುಷ್ಯರ ಮಾರಿ ಹುಳ ಅದಿರಿ ನೀವು. ಈಗ ಮನುಷ್ಯ ಬರಾಕತ್ಯಾನು, ಮನುಷ್ಯ ಬರಾಕತ್ಯಾನು ಅಂದ ಕೂಡಲೇ ಬಂದ. ಸಾಷ್ಟಾಂಗ ನಮಸ್ಕಾರ ಹಾಕಿದ ಸಿದ್ಧಾರೂಢಪ್ಪ. ಅವ್ರಿಗೆ ಹಿರಿಯರು, ಗರ್ಗದ ಮಡಿವಾಳಪ್ಪ ಹಿರಿಯರು, ಸಂಸ್ಕೃತ ಪಂಡಿತರು. ಪಂಡಿತರಲ್ಲ, ನೀ ಯಾರಪ್ಪ ಅಂತ ಕೇಳುತ್ತ. ನಾ ಆರೂಢ ಅಂದಂತ. ಅಲ್ಲೋ ನಿನ್ನ ತಾಯಿ ಹಡ್ದದ್ದಾಳ ಹೆಸರು ಹೇಳು. ಹೆಸರು ಆರೂಢ ಅಂದ್ರೆ ಮ್ಯಾಗಿಂದ ಬಿದ್ದೀಯನ? ಮಳೆ ಬಿದ್ದಂಗೆ ಆರೂಢ ಮ್ಯಾಗಿಂದ ಬಿದ್ದೀಯನ ಅಂದಾಗ ಪುಣ್ಯಾತ್ಮ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ನಿಜವಾಗಿಯೂ ನಾನು ಬ್ರಹ್ಮದಿಂದ ಮಾಯೆ ಆವರಣ ಧರಿಸಿಕೊಂಡು ಭೂಮಿಗೆ ಬಂದಿದ್ದೇನೆ. ಏನು ಮಾತು! ದೊಡ್ಡವ್ರ ಮಾತು ಕೇಳ್ರಿ ಬೇಕು. ನಾನು ಬ್ರಹ್ಮಸ್ವರೂಪನಾದವ. ನಾನು ಮಾಯೆಯನ್ನು ಆವರಣ ಮಾಡಿಕೊಂಡು ಭೂಮಿಗೆ ಬಂದಿದ್ದೇನೆ. ಅವ ಆರೂಢ ಮಾಯನ್ನು ಆರೋಪ ಮಾಡಿಕೊಂಡು ಬಂದ. ನಾವು ಅವಿದ್ಯೆಯನ್ನು ನಮ್ಮದು ಒಂದಿಟ್ಟು ಇಂಟ್ರೆಸ್ಟ್ ಐತಿಲ್ಲ. ನಾವೇನು ಮಾಡ್ಕೊಂಡು ಬಂದೀವಿ? ಅವಿದ್ಯೆ. ಅವಿದ್ಯೆಗೆ ಮಾಯೆಗೆ ವ್ಯತ್ಯಾಸ ಐತೋ ಇಲ್ಲೋ? ಮಾಯೆ ಅಂದ್ರೇನು? ಅವಿದ್ಯೆ ಅಂದ್ರೆ ಏನು? ಏನು? ಶುದ್ಧ ಸತ್ವಗುಣಯುಕ್ತವಾದದ್ದು ಮಾಯೆ, ಮಲಿನ ಸತ್ವಗುಣಯುಕ್ತವಾದದ್ದು ಅವಿದ್ಯೆ. ನಾವು ಅವಿದ್ಯೆಯನ್ನು ಆವರಣ ಮಾಡ್ಕೊಂಡು ಬಂದೀವಿ. ಅವ ಮಾಯನ್ನು, ಶುದ್ಧ ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥ ಮಾಯನ್ನು ಆವರಣ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳ್ಯಾನ ಪುಣ್ಯಾತ್ಮ. ಭಾಳ ಖುಷಿ ಆಯ್ತು. ದುಬ್ಬನ ಕೈಯಾಡಿಸಿದ್ರು, ಬರೇ ಎಲ್ಲೂನ ಹತ್ತಿದ್ರು ಅಂತ. ಸಿದ್ಧ, ಏನು ವೈರಾಗ್ಯ ಬೆಳೆಸಿದೆಯೋ ಸಿದ್ಧ ಅಂತಂದ್ರಂತ. ಅಂದು ಏನ್ರಿ ತಿನ್ನಕ್ಕೆ ತಂದಿಯೇನೋ ಅಂತ ಕೇಳಿದ್ರತ್ತ. ತಂದಿನಪ್ಪ ಅಂದ್ರತ್ತ. ತಿನ್ನಕ್ಕೆ ತಂದ ಅನ್ಕೂಡಲೇ ಆ ಮಠದಾಗಿನ ಸಂಧ್ಯಾ ಗೊಂದಾಗಿದ್ದ ಮಂದಿ ಎಲ್ಲ ಬಂತ. ಏನೋ ತಿನ್ನಕ್ಕೆ ತಂದ ಅಂತ ಸಿದ್ಧ ಕೂಡ. ಏನು ತಂದ ನೋಡು. ಏನು ತಂದಿಯೋ? ಯಪ್ಪ ನಿಜೂಂಡ ಶಾಸ್ತ್ರ ತಂದಿನ ಅಂದಂತವ. ಓದ್ ನೋಡುನು ಅಂದ್ರಂತ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕುತಿ. ಇದನ್ನು ಓದಿದಂತ ಅಪ್ಪ ಸಿದ್ಧಾರೂಢ ಓದಿದ ಕೂಡಲೇ ಪುಸ್ತಕ ಕಸ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಕುಣಿದಾಡಿದಂಥ ಪುಣ್ಯಾತ್ಮ ಗರ್ಗದ ಮಡಿವಾಳಪ್ಪ. ಸಿದ್ಧ, ಕನ್ನಡದಾಗ ಇಂಥದ್ದೊಂದು ಬರ್ದಾರ ಅಂತ ಗೊತ್ತಾಯ್ತಂದ್ರೆ ನಾ ಯಾಕೆ ಕಾಶಿಗೆ ಹೋಗಿ ಸಂಸ್ಕೃತ ಮಣ್ಣು ಹೊರ್ತಿದ್ನಲ್ಲೋ ಮಾರಾಯ ಅಂಥೇಳಿ ತೆಕ್ಕ ಆದ್ರಂತ. ಕಾರಣ ಏನು ಅಂತ ಕೇಳಿದ್ರೆ, ಸಚ್ಚಿದಾನಂದ ರೂಪ ಪರಬ್ರಹ್ಮವೇ ಮಾಯಾ ಆವರಣದ ಸಿದ್ಧಾರೂಢನಾಗಿ ಹುಟ್ಟಿದ್ದಾನೆ. ಅವನ ಚರಣಕ್ಕೆ ಒಂದು ನಮಸ್ಕಾರವನ್ನು ಮಾಡುತ್ತೇನೆ. ಗೆಳೆಯನಾಗಿ ವ್ಯಾಘ್ರತಾನೆ ಮರಳಿ ಮಾನವನಾಗಿ ಜನಿಸುತ್ತ ಸುಳಿದು ಬಂದನು ಮತ್ತೆ ಶುಕಮುನಿ
ಸಿದ್ಧ ಕೃಪೆಯಿಂದ ತಳೆದನ ಸಿದ್ಧಿತ ಪ್ರಜ್ಞ ಲಕ್ಷಣ ಬೆಳಗಿದ ನಿಜ ಮೌನದಿಂದಲೇ ಏಳಿಗೆ ಬ್ರಹ್ಮವ ತೋರ್ಪ ಗುರುನಾಥನಿಗೆ ನಮಿಸುವನು. ಅದು ಸಿದ್ಧಾರ್ಢದ ವ್ಯಾಸರದ ನಮಸ್ಕಾರ ಆತು, ಶಂಕರಾಚಾರ್ಯ ನಮಸ್ಕಾರ ಆತು, ನಿಜಗುಂಡ್ರ ನಮಸ್ಕಾರ ಆತು, ಸಿದ್ಧಾರ್ಥ ನಮಸ್ಕಾರ ಆತು. ಈಗ ಯಪ್ಪ 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 ಎಂಥ ಸ್ಥಿತಿ ಬಂತು ಸಿದ್ಧ, ಎಂಥ ಸ್ಥಿತಿಯನ್ನು ಕೊಟ್ಟು ಅಲ್ಲ. ಬ್ರಹ್ಮ ಹ್ಯಾಂಗೈತೆ ಅನ್ನೋದು ವರ್ಣನ ಮಾಡಿದವರು ಆರುಢ ಜ್ಯೋತಿ, ಬ್ರಹ್ಮ ಹ್ಯಾಂಗೈತೆ ಅನ್ನೋದನ್ನು ತೋರಿಸಿದವರು ಗುರುನಾಥಾರೂಢರು. ಅಮೂಲ್ಯವಾದ ಎರಡು ರತ್ನಗಳು ಅಲ್ರಿ. ಗುರುನಾಥಾರೂಢಪ್ಪ ಎಲ್ಲಿ ಹುಟ್ಟಿದ? ಸಿದ್ಧಾರೂಢರನ್ನು ಕರ್ಕೊಂಡು ಬಂದವ ಯಾರು ಮೊದಲ ಭೀಮಪ್ಪ ಉಜ್ಜನ್ನವರ. ಲಕ್ಷ್ಮೀ ಅವ್ರ ಹೆಂಡತಿ. ಲಕ್ಷ್ಮಿಗೆ ಮಕ್ಕಳು ಇದ್ದಿದ್ದಿಲ್ಲ. ದಿನಾಲೂ ಸಿದ್ಧಾರೂಢಪ್ಪ ಅವ್ರ ಮನೆಗೆ ಬಂದು ಪ್ರಸಾದ ಮಾಡ್ತಿದ್ದಂತ. ಯಪ್ಪ ನಮಗೊಂದು ಮಕ್ಕಳು ಇಲ್ಲಾಗೈತಿ, ಮಕ್ಕಳನ್ನ ದಯಪಾಲಿಸಿ. ಆ ಸಿದ್ಧಾರೂಢ ಅಂದತ್ತ, ಜ್ಞಾನಿ ಮಗ ಬೇಕೋ ಏನು ಸಂಸಾರಿಕ ಮಗ ಬೇಕೋ? ನಿಮ್ಮನ್ನು ದೇವ್ರಿಗೆ ಕೇಳಿದ್ರೆ ನೀವೇನು ಹೇಳ್ತೀರಿ? ಒಂದು ಹುಡುಗನ ಮಟ್ಟಕ್ಕೆ ಕಳಿಸ್ರು ಅಂದ್ರೆ ಯಪ್ಪ ಅಡ್ಡ ಅದಾವ್ರಿ, ಅಡ್ಡ ಅದಾವ. ಏನು ಬಂತ ಕಾಲ, ಜ್ಞಾನಿಗೂ ಮಗ ಬೇಕಂದ್ರೆ ಆಕೆ ತಾಯಿ, ಜ್ಞಾನಿ ಮಗ ಬೇಕು, ನಾನೇ ನಿನ್ನ ಮಗ ಹಾಕಂತ ತಗೋ ಅಂದರು. ಮತ್ತೆ ಶುರುವಾತ್ ನೋಡ್ರಿ ಅವನ ಮನೆಗಿನ ಶಾಸ್ತ್ರ ಅಲ್ಲೇ ಮಠಕ್ಕೆ ಸಾಯಂಕಾಲ ಬರೋದು, ಅಲ್ಲೇ ಶಾಸ್ತ್ರ ಹೇಳೋದು. ಇವ ಜ್ಞಾನಿ ಮಗ ಆದ ಖರೆ ಲಕ್ಷ್ಮೀ ಚಿಂತೇನು? ಸಂಸಾರ ಇದು ಸಂತತಿ ಬೇಕಲ್ಲ. ಇವರೇ ಸನ್ಯಾಸಿ, ಇವ ಜ್ಞಾನಿ ಖರೆ, ಪರಂತು ಒಂದು ಸಂತಾನ ಬೇಕಲ್ಲ ಬೆಳೆಸೋದು. ಅದಕ್ಕೆ ಏನು ಮಾಡಿಳು ಲಕ್ಷ್ಮಿ? ತನ್ನ ತವ್ರ ಮನೆ ಕಡೆಯಿಂದ ಸಿದ್ದಪ್ಪನವನ ಏನು ಮಾಡಿದ? ದತ್ತಕ್ಕಂತ ತಗೊಂಡ. ಆ ದತ್ತಕ ಪುತ್ರ ಸಿದ್ದಪ್ಪನಿಂದ ಹುಟ್ಟಿದವನೇ ಗುರುನಾಥಾರೂಢ. ಗುರುನಾಥಾರೂಢ ಚರಿತ್ರೆ ಒಳಗೆ ಬರ್ತೈತೆ ನೋಡ್ರಿ, ಸಿದ್ಧಾರೂಢ ಚರಿತ್ರೆ ಒಳಗೆ ಗುರುನಾಥಾರೂಢ ಅಲ್ರಿ. ಸಿದ್ಧಾರೂಢರು ಕುರಿ ಕಾಯರು ಕೂಡ ಅಡವ್ಯಾಗ ಏನು ಮಾಡ್ತಿದ್ರು? ಅವ್ರು ಕೂಡ ಕುರಿ ಕಾಯ್ತಿದ್ರು. ಅವರು ಒಂದಿಟ್ಟು ಬುತ್ತಿ ತಂದದ್ದು ಅವಂಗಟ್ಟು ಕೊಡ್ತಿದ್ರು ಸಿದ್ಧಾರೂಢಗೆ. ಹಿಂಗೆ ಕುರುಬರಿಗೂ ಸಿದ್ಧಾರೂಢರಿಗೆ ನಡೀತು. ಮುಂದೇನಾಗಿತ್ತು? ಒಂದು ವ್ಯಾಘ್ರ, ಒಂದು ಹುಲಿ ಆ ಒಂದು ಕುರಿಯನ್ನು ಒಯ್ಬೇಕಂತ ಹೇಳಿ ಕೂತಿತ್ತಂತ. ಆವಾಗ ಒಬ್ಬ ಬ್ಯಾಡ ನೋಡಿದ, ಈ ಹುಲಿಯನ್ನು ಕೊಂದ್ರೆ ನನಗೆ ಅನುಕೂಲ ಆಕತಿ. ಆ ಹುಲಿಯು ಸ್ವಲ್ಪ ಹೊರಗೆ ಬಂದ ಕೂಡಲೇ ಕುರಿಗಳೆಲ್ಲ ಓಡಾಕತ್ತಿದ್ದು, ಕುರುಬರು ಓಡಾಕತ್ತಿರು. ಯಾಕ್ರು ಅಂದರು. ಯಪ್ಪ ಹುಲಿ ಬಂದತ್ತೀವು. ಹುಲಿ ಅಲ್ಲೋ ಅದು ಕಿವಿ ಗಡ್ಡಿ ಹಿಡಿದು ಅದ್ರ ಮ್ಯಾಗ ಹತ್ತಿದ್ರತ್, ಹುಲಿ ಮ್ಯಾಗ. ನೀವು ಹೊತ್ತಾಕ ಹೋದಿರಿ, ತಿರುಗಿ ಮನೆಗೆ ಬರಂಗಿಲ್ಲ ನೀವು, ತಿಳಿತಾ? ಹತ್ತಿರತ್ತ ನಾಯಿ ಹಂಗೆ ಬತ್ತದು. ಹಿಂಗೆ ದಿನಾಲು ಬರುವಾಗ ಅವರು ಗೆಳತನಾತು ಯಾರು ಹುಲಿ ಕೂಡ ಬ್ಯಾಡನ್ನ ಒಗದ ಅದನ್ನು ಚರ್ಮ ಕೊಟ್ರೆ ಸಾಕಷ್ಟು ದುಡ್ಡು ಬರ್ತೈತಿ ಹುಲಿ ಚರ್ಮ ಅಂಥೇಳಿ ಹೊಡೆದ. ಅದು ಎದ್ಯಾಗ ಗುಂಡು ನಟ್ಟು ಬಳಿಕ ಅದು ತೇಕೊಂತ ಸಿದ್ಧಾರ ಪಾದದ ಮ್ಯಾಗ ತಲೆ ಇಟ್ಟು ಅಳ್ಳಾಕ ಹೈತತ್ತು. ಕಣ್ಣಾಗ ನೀರು ಬಂದು ಆವಾಗಂದ್ರೆ ತಲೆ ಮ್ಯಾಲ ಕೈ ಇಟ್ಟು, ಏ ನನ್ನ ಸಖನೇ, ನನ್ನ ಗೆಳೆಯನೇ, ಈಗ ನೀನು ಈ ವ್ಯಾಘ್ರ ರೂಪವನ್ನು ಬಿಟ್ಟು ಬಿಡು, ಈ ದೇಹವನ್ನು ಬಿಡು, ಮುಂದಿನ ಜನ್ಮದಾಗ ನನ್ನ ಹತ್ತಿರ ಬರ್ತಾ ಇದ್ದೀಯಾ ಅಂತ ಆಶೀರ್ವಾದ ಮಾಡು. ಅವನೇ ಗುರುನಾಥಾರೂಢನಾಗಿ ಹುಟ್ಟಿ ಬಂದ. ಏನು ಸಿದ್ಧನ ಇತಿಹಾಸ ಅಂತಂದ್ರೆ ಸಾಮಾನ್ಯ ಇಲ್ಲಯಪ್ಪ. ಅಂತಹ ಸಿದ್ಧಾರೂಢರ ಯಾವ ಗುರುನಾಥಾರೂಢರಿಗೆ ನಮಸ್ಕಾರವನ್ನು ಹೇಳ್ತಾ ಇದ್ದಾರೆ. ಯೋಗಿರಾಜನ ದಿವ್ಯ ತೇಜನೆ ಬಾಗಿ ನಮಿಸುವೆ ನಿನ್ನ ಚರಣಕ್ಕೆ,
ಹೇಗೆ ಬರೆಯಲು ನಾನು ನಿನ್ನ ಅನುಪಮದ ಚರಿತೆಯನು ಆಗದಾಗದಾದ ಶೇಷಗೆ ಮೂಗನಾನದ ನೆಂತು ಪೇಳಲಿ ಈಗ ನೀ ಕೃಪೆ ಮಾಡು ಗುರು ಶಿವಪುತ್ರ ಯೋಗೀಶ. ಶಿವಪುತ್ರ ಯೋಗೀಶ, ನಾನು ನಿನ್ನ ಚರಿತ್ರೆ ಬರಿಬೇಕಂತ ಮಾಡಿದ್ದೀನಿ. ಆದ್ರೆ ಅದನ್ನು ಹ್ಯಾಂಗೆ ಬರಿಬೇಕು ನನಗೇನು ಗೊತ್ತಿಲ್ಲ. ಆದ್ದರಿಂದ ನಾ ಏನು ಮಾಡಲಿ ಅಂತ ಕೇಳ್ತಾ ಇದ್ದಾನೆ. ಅಂತಹ ಶಿವಪುತ್ರಪ್ಪನವ್ರ ಚರಿತ್ರೆ ಬರಬೇಕಾಗಿತ್ತು ಅಂತಂದ್ರೆ ಸಾಮಾನ್ಯ ಅಲ್ಲಪ್ಪ. ಅದ್ರ ವರ್ಣನೆ ಬರೀತಾ ಇದ್ದಾರೆ. ಪರಮ ಗುರುವಿನ ಚರಿತೆಯನ್ನು ಬರೆಯಬೇಕೆಂದೇಳಿ ಶಿವಭಕ್ತರ ಸರಸಿಯನ್ನು ನುತಿಸಿ ಸಹಜಾನಂದನೀಕೃತಿಯ ಕಿರಿಯ ಬುದ್ಧಿಗೆ ಹೊಡೆದ ತೆರದಲ್ಲಿ ವಿರಚಿಸುತ್ತ ತಮ್ಮ ಚರಣಕ್ಕೆ ಅರಸಲರ್ಪಿತ ನೊಪ್ಪಿ ಕ್ಷೀರ ನ್ಯಾಯದಲ್ಲಿ. ಒಮ್ಮೆ ಸರಸ್ವತಿ ಗುರುವಿನ ಮಹಿಮೆಯನ್ನು ಬರಿಬೇಕಂತ ಹೇಳಿ ಸಪ್ತ ಸಾಗರಗಳನ್ನು ಮಸಿ ಮಾಡಿದಳಂತ. ಇಡೀ ಗಿಡ ಮರಗಳನ್ನೆಲ್ಲ ಏನು ಮಾಡಿದಳು? ಮಸಿ ಮಾಡಿದಳು. ಮಸಿ ಮಾಡಿ ಟ್ಯಾಕ್ ಮಾಡಿ ಆಕೆ ಬರೆದರೂ ಕೂಡ ತೀರಲಾರದೆ ಇರ್ತಕ್ಕಂಥ ಗುರು ಚರಿತ್ರೆಯನ್ನು ಇಲ್ಲೊಂದು ಸುಂದರ ಪದ್ಯ ಬರ್ತದೆ. ಧರಣಿ ಮಂಡಲ್ ತಾನೇ ಹಾಳಿಯ ನಿರಿಶಿ ಸಾಗರ ಮಸಿಯ ಮಾಡುತ್ತ ವರದೆ ಶಾರದೆ ತಾನೇ ಗುರುಚರಿತೆಯನ್ನು ಬರೆಯಲಿಕ್ಕೆ ನಿರುತ ಸಾಹಸ ಮಾಡಿ ಸಾಧಿಸಲಿರದ ಸದ್ಗುರು ಮಹಿಮೆಯನ್ನುತ್ತ ಬರೆದ ಸಹಜಾನಂದನೆಂಬುದು ಹಾಸ್ಯವೆನಿಸುವುದು. ಅರ್ಥ ಆಗೈತಿ? ಸರಸ್ವತಿಗೆ ಬರೆದ ಆಗ್ಲಾರ್ದನ್ನು ಇವು ಸಹಜಾನಂದ ಬರೀತಾರಂದ್ರೆ ಇದು ಹಾಸ್ಯಾಸ್ಪದ. ಅದು ಸಣ್ಣ ಬುದ್ಧಿಗೆ ನೆಲಕುವಂಥದ್ದು ಅಲ್ಲ. ಆದರೆ ಏನದು? ತಾನೇ ಸದ್ಗುರು ವೇದಿಸದ ಬರೆಯುತ್ತಾತರೆ ಪಾದ ಮಹಿಮೆಯ ಬಲದಿ ನಾನಿಂತಳಿಲು ಸೇವೆಯನು ಸಾದರದಿ ಮಾಡಿರುವೆ ತಾವಿದ ನೋದಿ ಸಂತಸಗೊಂಡು ಆಶೀರ್ವಾದವನ್ನು ಮಾಡುವಿರೆಂದದ ಬೇಡಿಕೊಳ್ಳುವೆನು. ಆ ಸದ್ಗುರುವಿನ ಕೃಪೆಯಿಂದನೇ ಜಗತ್ತೊಳಗೆ ಸಾಧು ಸತ್ಪುರು ಶರಣರ ಪಾದ ಧೂಳಿಯನ್ನು ತಲೆ ಮೇಲಿರಿಸಿಕೊಂಡ ನಾನು ಈ ಕೃತಿಯನ್ನು ಬರೆದಿದ್ದೀನಿ. ನನಗೇನೂ ಗೊತ್ತಿಲ್ಲ. ನೀವೆಲ್ಲ ಅದನ್ನು ಹಂಸಕ್ಷೀರ ನ್ಯಾಯದಂತೆ ಸ್ವೀಕಾರ ಮಾಡಬೇಕು ಅಂತ ಇಲ್ಲಿ ತನಕ ಏನೇ ಬಂತು? ಮಂಗಲ, ನಮಸ್ಕಾರ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ, ವಸ್ತು ನಿರ್ದೇಶ ಮಂಗಲ ಆಯಿತು, ಎಲ್ಲ ದೇವತೆಗಳಿಗೆ ಮಂಗಲ ಆಯಿತು. ಏನು ವ್ಯಾಸರಿಗೆ ಮಂಗಲ ಆಯಿತು, ಶಂಕರಾಚಾರ್ಯರಿಗೆ ಮಂಗಲ ಆಯಿತು, ನಿಜಗುಣ ಶಿವಗಳಿಗೆ ಮಂಗಲ ಆಯಿತು, ಸಿದ್ಧಾರೂಢರಿಗೆ ಮಂಗಲ ಆಯಿತು. ಆಮೇಲತ್ತೇನಾಯ್ತು ಅಂತ ಕೇಳಿದ್ರೆ ಅವನ ಚರಿತ್ರೆಯನ್ನು ಬರೀತಕ್ಕಂಥ ಸಾಮರ್ಥ್ಯ ಆದಿಶೇಷನಿಗೆ ಸಾಧ್ಯ ಇಲ್ಲ ಅನ್ನುವಾಗ ಸಹಜಾನಂದ ನಾವು ಬರೆದಾನಂತಂದ್ರೆ ಇದು ಹಾಸ್ಯ ಆಕತಿ. ಅಂತಂದ್ರೇನು? ಅವನೇ ಈ ಹೃದಯದೊಳಗೆ ಸೇರಿ ತೇನ ವಿನಾ ತೃಣಮಪಿ ನ ಚಲತಿ. ಅವನ ಅಪ್ಪನ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಗಲಾಡಲಿಕ್ಕೆ ಸಾಧ್ಯವಿಲ್ಲ. ಶಾರದೆಯಿಂದ ಬರಲಿಕ್ಕೆ ಆಗಲಾರದ ವಸ್ತುವನ್ನು, ಗುರುವಿನ ಚರಿತ್ರೆಯನ್ನು ಈ ಸಣ್ಣ ಮನುಷ್ಯ ಬರೀತಾನಂದ್ರೆ ಇದು ಆಶ್ಚರ್ಯದ. ಇದು ಹಂಗಿಲ್ಲ. ನಾನು ಅವನ ಕೃಪೆಯನ್ನು ಆಧಾರ ಮಾಡಿಕೊಂಡು ಶರಣರ ಪಾದ ಧೂಳಿಯನ್ನು ನಾನು ತಲೆ ಮೇಲಿರಿಸಿಕೊಂಡು ಬರೆದಿದ್ದೇನೆ. ಸಣ್ಣ ಹುಡುಗನ ಮಾತಿನೊಳಗೆ ಹಿರಿಯರಾದವರು ಏನಾದರೂ ತಪ್ಪು ತೆಗಿತಾರೇನೋ ಅಂತ ಕೇಳಿದ್ರೆ ಎಲ್ಲ ಅಚ್ಚಾತತೆ. ಅದು ಅವ್ವ ಅಮ್ಮ ಅವ ಆತತೆ ಅದು. ಆದರೂ ಕೂಡ ಹಂಗೆ ಪ್ರೀತಿಯಿಂದ ಅಪ್ಪುಗೋತಾರಲ್ಲ, ಈ ಸಹಜಾನಂದನೆಂಬ ಬಾಲಕ ನಿಮ್ಮ ಮುಂದೆ ಕೊಟ್ಟಿದ್ದಾನೆ. ಇದನ್ನು ನಾವೆಲ್ಲ ಹಂಸಕ್ಷೀರ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಗ್ರಹಣ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸದ್ಗುರುನಾಥನ ಚರಿತ್ರೆಯ ಪವಿತ್ರವಾದ ಚರಿತ್ರೆಯನ್ನು ಜಗದ್ಗುರು ಸಿದ್ಧಾರ್ಥರ ಪಾದಗಳಲ್ಲಿ ಸಮರ್ಪಿಸುತ್ತೇನೆ. ಸದ್ಗುರುನಾಥ ಮಹಾರಾಜ್.